ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ದ ಕ್ಲಾಸಿಕ್ ಕಾರ್ನರ್ಗೆ ಸ್ವಾಗತ. ಈಗ ನಾನು ಒಂದು ಹೊಸ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂದ್ರೆ ಟೀಚಿಂಗ್ ಪೆಡಗಾಗಿ ಅಂತ ಹೇಳಿ. ಇದು ಟೀಚರ್ ರೆಕ್ರೂಟ್ಮೆಂಟ್ಸ್ ಏನು ಪರೀಕ್ಷೆ ನಡೀತಾ ಇದೆಯಲ್ಲ, GPSTR ಇರ್ಬೋದು, HSTR ಇರ್ಬೋದು, ಸಮಟೈಮ್ಸ್ PU ಕಾಲೇಜ್ ಲೆಕ್ಚರ್ಸ್ನು ಇರ್ಬೋದು. ಇವನ್ ಯೂನಿವರ್ಸಿಟಿ ಎಕ್ಸಾಮ್ ದಲ್ಲಿನೂ ಸಹಿತ ಈ ಟೀಚಿಂಗ್ ಪೆಡಗಾಗಿ ಬಗ್ಗೆ ಕ್ವಶನ್ಸ್ ಇದ್ದೇ ಇರ್ತಾವ. ಅಂಡ್ ಎಸ್ಪೆಷಲಿ ಫಾರ್ ಸೆಟ್ ಅಂಡ್ ನೆಟ್ ಫಸ್ಟ್ ಪೇಪರ್ದಲ್ಲಿ ಇದು ಕಂಪಲ್ಸರಿ ಕ್ವಶನ್ ಇದ್ದೇ ಇರ್ತಾವ. ಇದು ಈ ಸಬ್ಜೆಕ್ಟ್ ಮೇಲೆ, ಈ ಒಂದು ಟಾಪಿಕ್ ಮೇಲೆ 10, 8, 15, 10 ಅಂತೂ ಇದ್ದೇ ಇರ್ತಾವ. ಓಕೆ, ಸೊ ಈಗ ನಾವು ಈ ಟಾಪಿಕ್ ಬಗ್ಗೆ ಮಾತಾಡೋಣ. ನಾನು ಮೊದಲು ಪೆಡಗಾಗಿ ಅಂದ್ರೆ ಏನು ಅಂತ ಹೇಳಿ, ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಎಕ್ಸಾಮ್ಗೆ ಇದ್ದಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂಡ್ ಎಕ್ಸ್ಟ್ರಾನು ನಾನು ಇನ್ನೊಂದಿಷ್ಟು ತಂದಿದ್ದೀನಿ. ಸೊ ಅವುಗಳನ್ನ ಡಿಸ್ಕಷನ್ ಮಾಡ್ತಾ ಅನಾಲಿಸಿಸ್ ಮಾಡ್ಕೋತಾ ಹೋಗಿ. ಈಗ ಟೀಚಿಂಗ್ ಪೆಡಗಾಗಿ ಅಂದ್ರೆ ಏನು? ವಾಟ್ ಡೂ ಯು ಮೀನ್ ಬೈ ಪೆಡಗಾಗಿ? ನಾನು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲಿನೂ ಹೇಳ್ತೀನಿ. ಓಕೆ, ಪೆಡಗಾಗಿ ಅಂದ್ರೆ ಏನು? ವಾಟ್ ಡೂ ಯು ಮೀನ್ ಬೈ ಪೆಡಗಾಗಿ? ವಾಟ್ ಈಸ್ pedagogy? The art and science of teaching. Pedagogy means it is an art. It is a science of teaching. ಇದು ಒಂದು ಆರ್ಟ್. ಪೆಡಗಾಗಿ ಅನ್ನೋದು ಒಂದು ಆರ್ಟ್. ಹೇಗೆ? ವಾಟ್, ಹೌ ದಿಸ್ ಪೆಡಗಾಗಿ ಈಸ್ an art? Because see, teaching requires creativity. ನಾವು ಟೀಚಿಂಗ್ ಫೀಲ್ಡ್ಗೆ ಬಂದೀವಿ ಅಂದ ಬಳಕ ನಮ್ಮಲ್ಲಿ ಕ್ರಿಯೇಟಿವಿಟಿ ಇರಲೇಬೇಕು. ಟೀಚಿಂಗ್ ರಿಕ್ವೈರ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಕಮ್ಯುನಿಕೇಶನ್ ಸ್ಕಿಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಸ್ಕಿಲ್ಸ್ ಏನ್ ಟಾಪಿಕ್ ಇದೆಯಲ್ಲ, ಕಮ್ಯುನಿಕೇಶನ್ ಸ್ಕಿಲ್ಸ್, ನಮ್ಮಲ್ಲಿ ಮಾತನಾಡುವಂತ ಸಾಮರ್ಥ್ಯ, ಆ ಸ್ಕಿಲ್ಸ್ ಟೀಚಿಂಗ್ ಫೀಲ್ಡ್ ನಲ್ಲಿ ಇರಲೇಬೇಕು. ಅಂಡ್ ಪರ್ಸನಲ್ ಸ್ಟೈಲ್, ವಿ ಹ್ಯಾವ್ ಅವರ್ ಓನ್ ಎಬಿಲಿಟೀಸ್. ಇವು ಎಲ್ಲವುಗಳನ್ನು ಸೇರಿ ಅದಕ್ಕೊಂದು ಆರ್ಟ್ ಅಂತ ಕರಿತೀವಿ ನಾವು. ಓಕೆ, ಟೀಚಿಂಗ್ ರಿಕ್ವೈರ್ಸ್ ಕ್ರಿಯೇಟಿವಿಟಿ, teaching requires communicative skills, teaching requires personal style. Okay, why pedagogy is science? See, teaching it is based on research. It is based on some methods, and it is based on proven techniques. ಪೆಡಗಾಗಿಯಲ್ಲಿ ಇವುಗಳನ್ನ ನೋಡ್ತೀವಿ. ರಿಸರ್ಚ್ ಇರ್ತದಿಲ್ಲಿ, ಮೆಥಡ್ಸ್ ಗಳು ಇರ್ತಾವ, ಪ್ರಿನ್ಸಿಪಲ್ಸ್ ಇರ್ತಾವ. ಆ ಪ್ರಿನ್ಸಿಪಲ್ಸ್ ಗಳ ಮೂಲಕವೇ ನಾವು ಬೋಧನೆ ಮಾಡ್ಬೇಕು, ಮೆಥಡ್ ಗಳ ಮೂಲಕವೇ ಬೋಧನೆ ಮಾಡ್ಬೇಕು. ದೇರ್ ಆರ್ ವೇರಿಯಸ್ ಮೆಥಡ್ಸ್ ಆಫ್ ಟೀಚಿಂಗ್. ಪೆಡಗಾಗಿ ಇನ್ಕ್ಲೂಡ್ಸ್ these research methods or principles. Okay, these are very important in teaching. And proven techniques also. ಟೆಕ್ನಿಕ್ಸ್ ಗಳು ನಮ್ಮ ಈ ಟೀಚಿಂಗ್ ನಲ್ಲಿ ಬೇಕಾಗ್ತಾವ. ಅದಕ್ಕಾಗಿ ಇದಕ್ಕೆ ಸೈನ್ಸ್ ಅಂತಾನೂ ಕರೀತಾರೆ. ಸೈನ್ಸ್ ಆಫ್ ಟೀಚಿಂಗ್, ಬೋಧನಾ ಶಾಸ್ತ್ರ. ಪೆಡಗಾಗಿ ಮೀನ್ಸ್ ಬೋಧನಾ ಶಾಸ್ತ್ರ. ಅದು ಒಂದು ಶಾಸ್ತ್ರ ಅಂತ ಕನ್ಸಿಡರ್ ಆಗುತ್ತೆ. ಶಾಸ್ತ್ರ ಅಂದ್ರೆ ಸೈನ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಬೋಧನಾ ವಿಧಾನ ಶಾಸ್ತ್ರ. ಬೋಧನೆಯನ್ನು ಅಥವಾ ಟೀಚಿಂಗ್ ಅನ್ನು ಸೈಂಟಿಫಿಕ್ ಆಗಿ ಕಲಿಯುವುದು. ಇಟ್ ಈಸ್ ಎನ್ ಆರ್ಟ್. ಇಟ್ ಈಸ್ ಎನ್ ಆರ್ಟ್ ಅಂಡ್ ಸೈನ್ಸ್ ಆಸ್ ವೆಲ್. ಸೈನ್ಸ್ನು ಹೌದು, ಒಂದು ಆರ್ಟ್ನು ಹೌದು, ಒಂದು ಕಲೆನೂ ಹೌದು. ಓಕೆ, ಅಂಡ್ ಇಟ್ ಈಸ್ ಬ್ರಾಡ್ ಅಂಡ್ ಜನರಲ್.
Teaching pedagogy is not limited to one method or one class. one ಮೆಥಡ್ಗೆ ಸಂಬಂಧಪಟ್ಟಂತೆ ಪೆಡಗಾಗಿ ಇರುವುದಿಲ್ಲ. ಪೆಡಗಾಗಿಯಲ್ಲಿ ಒಂದ್ ಮೆಥಡ್ ಅಷ್ಟೇ ಕಲಿಯೋದಿಲ್ಲ, ಒಂದು ಪ್ರಿನ್ಸಿಪಲ್ ಅಷ್ಟೇ ಕಲಿಯೋದಿಲ್ಲ. ದೇರ್ ಆರ್ ವೇರಿಯಸ್ ಮೆಥಡ್ಸ್. ಇಟ್ ಈಸ್ ನಾಟ್ ಲಿಮಿಟೆಡ್ ಟು ಒನ್ ಕ್ಲಾಸ್. ಇಟ್ ಕವರ್ಸ್ ಆಲ್ ಆಸ್ಪೆಕ್ಟ್ಸ್ ಆಫ್ ಟೀಚಿಂಗ್. ಟೀಚಿಂಗ್ ದ ಎಲ್ಲ ಅಂಶಗಳನ್ನ ಇದು ಒಳಗೊಳ್ಳುತ್ತದೆ. ಓಕೆ, ಪ್ಲಾನಿಂಗ್ ಲೆಸನ್ ಪ್ಲಾನ್ಸ್ ಅನ್ನು ಪ್ಲಾನ್ ಮಾಡೋದು. ಐ ಮೀನ್ ಲೆಸನ್ ಪ್ಲಾನ್ಸ್ ಬಗ್ಗೆ ಅರಿವಿರುವುದು. ಇಂಟರಾಕ್ಟಿಂಗ್ ವಿತ್ ದ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್, ಐ ಮೀನ್ ಪೇರೆಂಟ್ಸ್, ಇದು ಬಹಳ ಇಂಪಾರ್ಟೆಂಟ್. ಓಕೆ, teaching or pedagogy, it is not limited to one method or one class. It covers all aspects of teaching. All aspects means it covers evaluating learning. ಲರ್ನಿಂಗ್ ಅನ್ನ ಇವ್ಯಾಲ್ಯೂಯೇಟ್ ಮಾಡೋದು, ಅಸೆಸ್ಮೆಂಟ್ ಮಾಡೋದು, ಅದನ್ನು ಒಳಗೊಳ್ಳುತ್ತಿದೆ. ಇಟ್ ಕವರ್ಸ್ ಟೀಚಿಂಗ್, making plan of teaching. It also covers interacting with the students and parents also. ಇವೆಲ್ಲವುಗಳು ಈ ಒಂದು ಇದರಲ್ಲಿ ಪೆಡಗಾಗಿಯಲ್ಲಿ ಬರ್ತಾವ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಬ್ರಾಡ್ ಅಂಡ್ ಜನರಲ್. ಜನರಲ್ ಆಗಿನೂ ಇರ್ತದ, ಸಾಮಾನ್ಯವಾಗಿನೂ ಇರ್ತದ, ಅಂಡ್ ಬ್ರಾಡ್ ವಿಶಾಲವಾದಂತಹ ಸಬ್ಜೆಕ್ಟ್ಸ್ ಗಳನ್ನು ಒಳಗೊಳ್ಳುತ್ತದೆ. Okay, that is why pedagogy is broad topic and general topic and applies to all subjects. Pedagogy is not about one subject. It is not about only maths, science, history, political science, etc., etc. It is applied to all subjects, or it applies to all subjects. ಎಲ್ಲ ಸಬ್ಜೆಕ್ಟ್ಸ್ಗೂ ಸಂಬಂಧಪಡುವಂತ ಒಂದು ಸಬ್ಜೆಕ್ಟ್ ಇದು ಪೆಡಗಾಗಿ. ಓಕೆ, it applies to all subjects. Teaching style may be different. Teaching style may change, but the principles remain same. Individual style ಬೇರೆ ಬೇರೆ ಇರಬಹುದು, ಆದ್ರೆ ತತ್ವಗಳು, ಬೋಧನಾ ತತ್ವಗಳು, ಬೋಧನಾ ವಿಧಾನಗಳು, ಬೋಧನಾ ಟೆಕ್ನಿಕ್ಗಳು, ತಂತ್ರಗಳು ಸೇಮ್ ಇರ್ತಾವೆ ಎಲ್ಲಾ ಸಬ್ಜೆಕ್ಟ್ಸ್ಗೂ. ಸ್ಟೈಲ್ ಮೇ ಚೇಂಜ್, ಟೀಚಿಂಗ್ ಸ್ಟೈಲ್ ಮೇ ಚೇಂಜ್, ಬಟ್ ಆ ಟೀಚಿಂಗ್ ನಲ್ಲಿ ಬಳಸುವಂತ ತತ್ವಗಳು, ಟೆಕ್ನಿಕ್ಸ್ಗಳು ಎಲ್ಲ ಸೇಮ್ ಇರ್ತಾವ. ಸೊ ಇಟ್ ಅಪ್ಲೈಸ್ ಟು ಆಲ್ ಸಬ್ಜೆಕ್ಟ್ಸ್. ದೆನ್ ಇಟ್ ಇನ್ಕ್ಲೂಡ್ಸ್, ವಾಟ್ ಡಸ್ ಪೆಡಗಾಗಿ ಇನ್ಕ್ಲೂಡ್ಸ್, ಏನನ್ನ ಒಳಗೊಳ್ಳುತ್ತದೆ ಪೆಡಗಾಗಿ? ಈಗ ನೋಡು, ಟೀಚಿಂಗ್ ಪ್ರಿನ್ಸಿಪಲ್ಸ್. ಟೀಚಿಂಗ್ ದಲ್ಲಿ ಕೆಲವೊಂದಿಷ್ಟು ತತ್ವಗಳು ಇರ್ತಾವ. ವಾಟ್ ಟು ಟೀಚ್, ಹೌ ಟು ಟೀಚ್, ವೆನ್ ಟು ಟೀಚ್, ವೇರ್ ಟು ಟೀಚ್, ಇವು ಕೆಲವೊಂದಿಷ್ಟು ತತ್ವಗಳು ಇರ್ತಾವ. ಆ ತತ್ವಗಳನ್ನ ಒಳಗೊಳ್ಳುತ್ತಿದೆ ಪೆಡಗಾಗಿ, ಈ ಸಬ್ಜೆಕ್ಟ್. ನೀವು ತಿಳ್ಕೊ, ಪೆಡಗಾಗಿ ಅಂದ್ರೆ ಒಂದು ಸಬ್ಜೆಕ್ಟ್ ಅದು. ಈ ಕನ್ನಡ, ಇಂಗ್ಲಿಷ್, ಹಿಂದಿ, ಬಯಾಲಜಿ, ಕೆಮಿಸ್ಟ್ರಿ, ಏನ್ ನಾವ್ ಹೇಳ್ತೀವಲ್ಲ ಹಾಗೆ ಒಂದು ಸಬ್ಜೆಕ್ಟ್. ಈಗ ಒಂದು ಸಬ್ಜೆಕ್ಟ್ ಅಂತ ನಾವು ಕಲಿತಾ ಇದೀವಿ ಈಗ. ವಾಟ್ ಡಸ್ ಇಟ್ ಇನ್ಕ್ಲೂಡ್? ಇಟ್ ಇನ್ಕ್ಲೂಡ್ಸ್ ಟೀಚಿಂಗ್ ಪ್ರಿನ್ಸಿಪಲ್ಸ್. ಇಟ್ ಈಸ್ ಕನ್ಸರ್ನ್ಡ್ ವಿತ್ ಪರ್ಟೈನಿಂಗ್ ಟು ಟೀಚಿಂಗ್, ಪೆಡಗಾಗಿ. ಓಕೆ, ದೆನ್ ಲರ್ನಿಂಗ್ ಥಿಯರೀಸ್. There are some theories related to teaching, learning. ಕಲಿಕೆ ಮತ್ತು ಬೋಧನೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಥಿಯರೀಸ್ಗಳದಾವ. ಈಗ ನಾವು we have studied, I hope you have studied ಥಾರ್ನ್ಡೈಕ್ ಥಿಯರಿ, ಜೀನ್ ಪಿಯಾಜೋ ಸಿದ್ಧಾಂತ, ಇಂಥವುಗಳ ಥಿಯರೀಸ್ ಇರ್ತಾವ. There are some theories. It also includes learning theories and classroom managements. It includes classroom management, how to control students, how to teach, how to control class. Classroom management is very important. ಅದನ್ನ ಒಳಗೊಳ್ಳುತ್ತಿದೆ. Then ಅಸೆಸ್ಮೆಂಟ್ ಮೆಥಡ್ಸ್. ಈ 4 ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್. ಅಸೆಸ್ಮೆಂಟ್ ಮೆಥಡ್, ಇಟ್ ಅಸೆಸಸ್ ದ ಲರ್ನರ್ಸ್. ಆ ಮೆಥಡ್ಸ್ ಅನ್ನ ಯೂಸ್ ಮಾಡ್ತೀವಿ. Which methods are used to assess the learning of the students?
ಆರ್ ಸ್ಟೂಡೆಂಟ್ಸ್ ಲರ್ನಿಂಗ್. ವಿದ್ಯಾರ್ಥಿ ಕಲಿಕೆಯನ್ನ ನಾವು ಅಳಿಬೇಕಾದ್ರೆ, ಮೆಜರ್ ಮಾಡ್ಬೇಕಾದ್ರೆ ಅಥವಾ ಇವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ, ಅಸೆಸ್ ಮಾಡ್ಬೇಕಾದ್ರೆ ಯಾವ ಮೆಥಡ್ಸ್ ಗಳನ್ನ ಫಾಲೋ ಮಾಡಬೇಕು ಅದೆಲ್ಲವುಗಳನ್ನ ಒಳಗೊಳ್ಳುತ್ತದೆ ಅಸೆಸ್ಮೆಂಟ್ ಮೆಥಡ್ಸ್. ಓಕೆ, then example, how students learn the particular things, subject matter, content, subject matter ಅಥವಾ ಕಂಟೆಂಟ್ ಅನ್ನ ಸ್ಟೂಡೆಂಟ್ಸ್ ಹೇಗೆ ಕಲಿತಾರ ಅನ್ನೋದು. how teachers should behave, how teachers should teach or behave, ಅದ್ರ ಬಗ್ಗೆ. then child centered and teacher centered methods ಅಂತ ಬರ್ತಾವ, ಐ ಮೀನ್ ಅಪ್ರೋಚ್ ಬರ್ತಾವ. there are two methods, child or student centered method, teacher centered method. now teacher, I mean child centered method should be given importance. ಈಗ ಟೀಚಿಂಗ್ ಅನ್ನೋದು ವಿದ್ಯಾರ್ಥಿ ಕೇಂದ್ರೀಕೃತ ಶಿಕ್ಷಣವಾಗಬೇಕು. ಶಿಕ್ಷಣ ಅನ್ನೋದು ವಿದ್ಯಾರ್ಥಿ ಕೇಂದ್ರೀಕೃತವಾಗಿರಬೇಕು. ವಿದ್ಯಾರ್ಥಿನೇ ಇಂಪಾರ್ಟೆಂಟ್ ಅಂತ ತಿಳಿದು ಟೀಚಿಂಗ್ ಪ್ರಿನ್ಸಿಪಲ್ಸ್ ಬಿಲ್ಡ್ ಆಗಬೇಕು. ಟೀಚರ್ ಸೆಂಟರ್ನು ಇದೆ, ಆದ್ರೆ ವಿದ್ಯಾರ್ಥಿ ಮೊದಲ ಸ್ಥಾನದಲ್ಲಿ ನಿಲ್ತಾನೆ. ಏನು, ಸ್ಟೂಡೆಂಟ್ ಸೆಂಟರ್ಡ್ ಟೀಚಿಂಗ್ ಈಸ್ ಗಿವನ್ ಇಂಪಾರ್ಟೆನ್ಸ್, ನಾಟ್ ಟೀಚರ್ ಸೆಂಟರ್ಡ್ ಮೆಥಡ್. ಓಕೆ, ಲೈಕ್ ದಿಸ್. ಈ ಅಪ್ರೋಚ್ ಗಳ ಬಗ್ಗೆ ನಾವು ಈ ಪೆಡಗಾಗಿಯಲ್ಲಿ ಕಲಿತೀವಿ. ಓಕೆ, ದೆನ್ ಲೆಟ್ ಅಸ್ ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ರಿಲೇಟೆಡ್ ಟು ದಿಸ್ ಪೆಡಗಾಗಿ. ಓಕೆ, ಇವು ಕೆಲವೊಂದಿಷ್ಟು ಎಕ್ಸಾಮ್ ಕ್ವಶನ್ ಪೇಪರ್ ದಿಂದನೂ ತಗೊಂಡಿದ್ದು ನಾನು, ಕೆಲವೊಂದಿಷ್ಟು ಎಕ್ಸ್ಟ್ರಾನು ಇರಬಹುದು ಇದರಲ್ಲಿ. ಓಕೆ, ಫಸ್ಟ್ ಒಂದು ನೋಡ್ರಿ. ಲರ್ನಿಂಗ್ ಟೇಕ್ಸ್ ಪ್ಲೇಸ್ ವೆನ್, ಲರ್ನಿಂಗ್ ಯಾವಾಗ ಆಗುತ್ತಾ ಅಂತ ಕೇಳಿದಾರೆ. ದೇರ್ ಆರ್ 4 ಆಪ್ಷನ್ಸ್, alternatives. Learning takes place when there is a match between what and how students learn. ಇಂತ ಕ್ವಶನ್ ಗಳನ್ನ ಹೇಗ್ ಬಿಡಿಸ್ಬೇಕ್ರಿ ನಾವು ಅಂತ ಅಂದ್ರೆ, ಹೆಂಗ್ ಬಿಡಿಸ್ಬೇಕ್ರಿ ಇಂತ ಕ್ವಶನ್ಸ್ ಅಂದ್ರೆ, ನೀವು ತಿಳ್ಕೊಡ್ರಿ. ಜಸ್ಟ್ ಕ್ವಶನ್ ಅನ್ನು ಓದುದು, ಆಪ್ಷನ್ ಅನ್ನು ಓದಿದ್ರೆ ಅರ್ಥ ಆಗುದಿಲ್ಲ. ನೀವು ಆಸ್ ಎ ಟೀಚರ್, ನಾನು ಟೀಚ್ ಮಾಡ್ತಾ ಇದೀನಿ, ನಾ ಟೀಚರ್ ಅದೀನಿ ಅಂತ ತಿಳ್ಕೊಂಡು ವಿಚಾರ ಮಾಡ್ಕೋತ, ಅನಾಲಿಸಿಸ್ ಮಾಡ್ಕೋತ ನೀವು ಇವುಗಳನ್ನ ಬಿಡಿಸ್ಬೇಕು. ಇಲ್ದೇ ಇದ್ರೆ ತಪ್ಪಾಗಿ ಗ್ರಹಿಸುವಂತ ಸಾಧ್ಯತೆ ಇರ್ತದೆ. ಓಕೆ, ನೀವು ಒಬ್ಬ ಟೀಚರ್ ಅದೀರಿ, ಕ್ಲಾಸ್ ರೂಮ್ ನಲ್ಲಿ ಟೀಚ್ ಮಾಡ್ತಾ ಇದ್ದೀರಿ, ಒಂದು ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡ್ತಾ ಇದ್ದೀರಿ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತ ತಿಳ್ಕೊಂಡು ನೀವು ಈ ಕ್ವಶನ್ಸ್ ಅನ್ನ ಬಿಡಿಸಕ್ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಕೆಲವೊಂದಿಷ್ಟು ನ್ಯಾರೋ ಏನೋ ಅಂಶಗಳು ನಿಮಗೆ ಹೊಳಿಬಹುದು, ಐ ಮೀನ್ ಬ್ರಾಡ್ ಆಗಿ ಯೋಚನೆ ಮಾಡದೇ ಇರುವಂತ ಸ್ಥಿತಿಯಲ್ಲಿ ಇರಬಹುದು. ಹಿಂಗಾಗಿ ಯಾವಾಗ್ಲೂ ಇಂಥ ಕ್ವಶನ್ಸ್ ಅನ್ನ ಕ್ವಶನ್ಸ್ಗೆ ಅಪ್ರೋಚ್ ಮಾಡ್ಬೇಕಾದ್ರೆ ಬ್ರಾಡ್ ಆಗಿ ಯೋಚನೆ ಮಾಡ್ಬೇಕಾಗತ್ತ ಟೀಚಿಂಗ್ ಲರ್ನಿಂಗ್ ಫೀಲ್ಡ್ ನಲ್ಲಿ. ಓಕೆ, ಅದಕ್ಕಾಗಿ ನಾನು ಒಬ್ಬ ಟೀಚರ್, ನಾವು ಟೀಚ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಈ ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡ್ಬೇಕು. ಓಕೆ, ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಅನ್ಸಂದ್ರೆ ಹ್ಯಾಪನ್ಸ್, ಲರ್ನಿಂಗ್ ಆಗ್ತದ ಯಾವಾಗ. ಫಸ್ಟ್ ಒನ್, there is a match between what and how students think, learn. ಎರಡಕ್ಕೂ ಮ್ಯಾಚ್ ಇರ್ಬೇಕಂತಾರ. ವಾಟ್ ಅಂಡ್ ಹೌ ಸ್ಟೂಡೆಂಟ್ಸ್ ಲರ್ನ್. ವಾಟ್ ಮೀನ್ಸ್ ಕಂಟೆಂಟ್, ಸಬ್ಜೆಕ್ಟ್ ಮ್ಯಾಟರ್. ಹೌ ಮೀನ್ಸ್ ಹೌ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದಟ್ ಕಂಟೆಂಟ್, ದಟ್ ಸಬ್ಜೆಕ್ಟ್ ಮ್ಯಾಟರ್. ಎರಡಕ್ಕೂ ಮ್ಯಾಚ್ ಇರ್ಬೇಕಂತಾರ. ಆ ಒಂದು ಸಮಯದಲ್ಲಿ ಟೀಚಿಂಗ್, ಐ ಮೀನ್ ಲರ್ನಿಂಗ್ ಆಗುತ್ತಾ. ಯಾವಾಗ ಆಗುತ್ತ ಅಂತ ಫಸ್ಟ್ ಆಪ್ಷನ್, ದೇರ್ ಇಸ್ ಎ ಮ್ಯಾಚ್, ದೇರ್ ಶುಡ್ ಬಿ ಎ ಮ್ಯಾಚ್ ಬಿಟ್ವೀನ್ ವಾಟ್ ಅಂಡ್ ಹೌ ಸ್ಟೂಡೆಂಟ್ಸ್ ಲರ್ನ್. ಏನ್ ಕಲಿತಾರ, ಹೇಗ್ ಕಲಿತಾರ, ಎರಡಕ್ಕೂ ಮ್ಯಾಚ್ ಇರ್ಬೇಕು. ಯಾವ ಕಂಟೆಂಟ್ ಅನ್ನ ಕಲಿತಾರ, ಆ ಕಂಟೆಂಟ್ ಅನ್ನ ಹೇಗ್ ಕಲಿತಾರ, ಯಾವ ಸಬ್ಜೆಕ್ಟ್ ಮ್ಯಾಟರ್ ಅನ್ನ ಕಲಿತಾರ, ಆ ಸಬ್ಜೆಕ್ಟ್ ಅನ್ನ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರೆ, ಎರಡಕ್ಕೂ ಮ್ಯಾಚ್ ಇದ್ದಾಗ ಲರ್ನಿಂಗ್ ಆಗುತ್ತಾ ಅಂತ ಹೇಳ್ತಾರೆ. ದಿಸ್ ಇಸ್ ಒನ್ ಆಪ್ಷನ್. ಕರೆಕ್ಟ್ ಇರಬಹುದು, ಆದ್ರೆ ಇದಕ್ಕಿಂತ ಹತ್ತಿರವಾದದ್ದು ಇನ್ನೊಂದು ಇರಬಹುದಲ್ಲ, ಇದನ್ನು ಒಳಗೊಂಡಿರುವಂತ ಆಪ್ಷನ್ ಇನ್ನೊಂದು ಇರಬಹುದು. ಹಾಗಾಗಿ ನೀವೆಲ್ಲ ಕ್ವಶನ್ಸ್ ಗಳನ್ನ ಬಿಡಿಸ್ಬೇಕು. ಓಕೆ, ವಾಟ್ ಅಂಡ್ ಹೌ ಸ್ಟೂಡೆಂಟ್ಸ್ ಲರ್ನ್. ಲರ್ನ್ ಮೀನ್ಸ್ ಅಂಡರ್ಸ್ಟ್ಯಾಂಡ್ ದಟ್ ಟಾಪಿಕ್. ಹಿಯರ್ ದ ಟೀಚರ್ ಡೆಲಿವರ್ಸ್ ದ ಕಂಟೆಂಟ್.
and how the students understand that content, that subject matter is very important. ಈ ಫಾರ್ ಎಕ್ಸಾಂಪಲ್ ನಾನು ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ, ಇದು ಕಂಟೆಂಟ್. ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ಒಂದು ಗ್ರಾಮರ್ ಟಾಪಿಕ್, ಅದು ಕಂಟೆಂಟ್, ಇಟ್ ಈಸ್ ಸಬ್ಜೆಕ್ಟ್ ಮ್ಯಾಟರ್. ಓಕೆ, ನಾನು ಟೀಚ್ ಮಾಡ್ತಾ ಇದ್ದೀನಿ, ಇದು ಕಂಟೆಂಟ್. ನಾ ಹೆಂಗೆ ಅದನ್ನ ಡೆಲಿವರ್ ಮಾಡ್ತೀನಿ, ಹೆಂಗೆ ಮೆಸೇಜ್ ಕಳಿಸ್ತೀನಿ ಸ್ಟೂಡೆಂಟ್ಗೆ, ಹೌ ಡೆಲಿವರ್ ದಟ್ ಮೆಸೇಜ್ ಅಂಡ್ ಹೌ ಸ್ಟೂಡೆಂಟ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಮೆಸೇಜ್, ಎರಡಕ್ಕೂ ಮ್ಯಾಚ್ ಇರ್ಬೇಕು, ಅವಾಗ ಆಗತ್ತಾ ಟೀಚಿಂಗ್. ಇದು ಒಂದು ಪಾಯಿಂಟ್. ದೆನ್ ದ ಟೀಚರ್ ಪ್ರೆಸೆಂಟ್ಸ್ ದ ಕಂಟೆಂಟ್ ಅಕ್ಯುರೇಟ್ಲಿ. ಈಗ ಒಬ್ಬ ಟೀಚರ್ ಭೂಮಿ ಬಗ್ಗೆ, ಅರ್ತ್ ಬಗ್ಗೆ ಟೀಚ್ ಮಾಡ್ತಾ ಇದ್ದಾರೆ, ಅವರು ಅದರ ಬಗ್ಗೆ ಬಹಳ ಚೆನ್ನಾಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ದ ಟೀಚರ್ ಡೆಲಿವರ್ಸ್ ಆರ್ ಪ್ರೆಸೆಂಟ್ಸ್ ಆರ್ ಟೀಚಸ್ ದ ಕಂಟೆಂಟ್ ಅಕ್ಯುರೇಟ್ಲಿ, ಕ್ಲಿಯರ್ಲಿ, ವಿತೌಟ್ ಡೌಟ್, ಯಾವುದೇ ಡೌಟ್ ಇಲ್ಲಾರ್ದೇನೆ ಕ್ಲಿಯರ್ ಆಗಿ ಅಕ್ಯುರೇಟ್ ಆಗಿ ಅದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಭೂಮಿ ಬಗ್ಗೆ ಅಥವಾ ಯಾವುದೇ ಟಾಪಿಕ್ ತಗೊಳ್ರಿ, ಬಾದಾಮಿ ಚಾಲುಕ್ಯರ ಬಗ್ಗೆ ಅಕ್ಯುರೇಟ್ ಆಗಿ ಕಂಟೆಂಟ್ ಅನ್ನ ಡೆಲಿವರ್ ಮಾಡ್ತಾ ಇದ್ದಾರೆ. ಬಟ್ he does not know whether the students are understanding it or not. ಇದಕ್ಕ ಮ್ಯಾಚ್ ಇಲ್ಲ. ಕಂಟೆಂಟ್ ಅಕ್ಯುರೇಟ್ ಆಗಿ ಡೆಲಿವರ್ ಮಾಡ್ತಾ ಇದಾರ, ಆದ್ರೆ he does not know whether the students understand his content or subject matter or not. ಇದು ಆಗುತ್ತೋ, ಇಂಥ ಸಮಯದಲ್ಲಿ ಲರ್ನಿಂಗ್ ಕಲಿಕೆ ಆಗುತ್ತೋ. ನೆಕ್ಸ್ಟ್ ನೋಡ್ರಿ, ಇದು ಆಗುದಿಲ್ಲ, ಮೊದಲೇ ಹೇಳ್ಕೊತ ಹೋಗ್ತೇನೆ. ಯಾಕಾಗುದಿಲ್ಲ ಅಂದ್ರ, ನೀವು ಸಬ್ಜೆಕ್ಟ್ ನಾಲೆಜ್ ದಲ್ಲಿ ಒಬ್ಬ ಟೀಚರ್ ತನ್ನ ಸಬ್ಜೆಕ್ಟ್ ದಲ್ಲಿ ಜಾಣ ಇರಬಹುದು ಅಥವಾ ಎಲ್ಲವನ್ನು ಅರ್ಥ ಮಾಡ್ಕೊಂಡಿರ್ಬಹುದು, ಆದ್ರೆ ಸ್ಟೂಡೆಂಟ್ಸ್ ಅದನ್ನ ಯಾವ ವೇದಲ್ಲಿ, ಯಾವ ಅರ್ಥದಲ್ಲಿ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಹತ್ರ ಬಹಳಷ್ಟು ನಾಲೆಜ್ ಇದೆ ಅಂತ ತಿಳ್ಕೊಂಡು ಅದನ್ನ ನಾಲೆಜ್ ಅನ್ನ ಜಸ್ಟ್ ನಾನು ಹೇಳ್ಕೊತ ಹೋದ್ರ ಲರ್ನಿಂಗ್ ಮೇ ನಾಟ್ ಟೇಕ್ ಪ್ಲೇಸ್, ಆರ್ ಲರ್ನಿಂಗ್ ವಿಲ್ ನಾಟ್ ಹ್ಯಾಪನ್, will never happen. This is not correct. The learning experience is organized within a stipulated time. Learning experiences ಅಂತ ಬರ್ತಾವ, ಕಲಿಕಾ ಅನುಭವಗಳು ಆರ್ಗನೈಸ್ ಆಗಿರ್ತಾವ. ಹೆಂಗ ಆರ್ಗನೈಸ್ ಆಗಿರ್ತಾವ ಅಂದ್ರ ವಿದಿನ್ ಎ ಸ್ಟಿಪ್ಯುಲೇಟೆಡ್ ಟೈಮ್. ಸ್ಟಿಪ್ಯುಲೇಟೆಡ್ ಟೈಮ್ ಇರುವುದಿಲ್ಲ ಕಲಿಕಾ ಅನುಭವಗಳಿಗೆ. ಕಲಿಕಾ ಅನುಭವಗಳು ವಾಸ್ಟ್ ಆಗಿರ್ತಾವ. ಓಕೆ, ನಾವು ಇಷ್ಟೇ ಸಮಯದಲ್ಲೇ ಇಷ್ಟೇ ಕಲಿಕಾ ಅನುಭವಗಳನ್ನ ನೀಡಬೇಕು ಇರ್ತಾವ ಅನ್ನೋದು ತಪ್ಪು. ಓಕೆ, ದಿಸ್ ಇಸ್ ರಾಂಗ್. ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ಆರ್ಗನೈಸ್ಡ್ ವಿದಿನ್ ಎ ಸ್ಟಿಪ್ಯುಲೇಟೆಡ್ ಟೈಮ್. ಸ್ಟಿಪ್ಯುಲೇಟೆಡ್ ಟೈಮ್ ದಲ್ಲಿ ಅಥವಾ ಇಷ್ಟೇ ಟೈಮ್ ದಲ್ಲಿ ಕಲಿಕಾ ಅನುಭವಗಳನ್ನ ನಾವು ನೀಡಬೇಕು ಅನ್ನೋದು ತಪ್ಪು. ಹಂಗ ಆರ್ಗನೈಸ್ ಮಾಡಬಾರ್ದು. ಇಂಥ ಟೈಮ್ ದಲ್ಲಿ ಅಥವಾ ಇಂಥ ಸಂದರ್ಭದಲ್ಲಿ ಕಲಿಕೆ ಆಗುದಿಲ್ಲ. ಓಕೆ, ದೆನ್ ಟೀಚರ್ಸ್ ಫೋಕಸ್ ಈಸ್ ಆನ್ ಕಂಪ್ಲೀಷನ್ ಆಫ್ ಸಿಲೆಬಸ್. ಈಗ ನೋಡ್ರಿ, ಬಿಗಿನರ್ಸ್ ಟೀಚರ್ಸ್ ಯಾರು ಇರ್ತಾರ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂತ ಸಿಚುವೇಶನ್ ಇರ್ತಾರ. ಈಗ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನಾಗ್ತಿದೆ ಅಂದ್ರೆ, ಸಿಲೆಬಸ್ ಮುಗಿಸ್ಬೇಕ್ರಿ ಸ್ಟೂಡೆಂಟ್ಸ್ ಕೇಳ್ತಿರ್ತಾರ, ಸಿಲೆಬಸ್ ಯಾವಾಗ ಮುಗಿಸ್ತೀರಿ ಅಂತೇಳಿ ಸ್ಟೂಡೆಂಟ್ಸ್ ಕೇಳ್ತಿರ್ತಾರ. ಟೀಚರ್ಸ್ ಏನು ಅಥವಾ ಲೆಕ್ಚರ್ಸ್ ಸಿಲೆಬಸ್ ಮುಗಿಸೋದ್ರಲ್ಲೇನೆ ಇರ್ತಾರ. ಇದು ಹೆಚ್ಚು ನೀವು ಕ್ಲಾಸ್ ರೂಮ್ ಗಳಲ್ಲಿ ಅಥವಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ಮಾತನ್ನ ಕೇಳ್ತಿರ್ತೀರಿ. ಬಿಗಿನರ್ಗೆ ಇದನ್ನ ಅಟೆಂಪ್ಟ್ ಮಾಡುವಾಗ, ಈ ಕ್ವಶನ್ ಅನ್ನ ಅಟೆಂಪ್ಟ್ ಮಾಡುವಾಗ ಇದನ್ನ ಚೂಸ್ ಮಾಡ್ಕೊಳ್ಳುವಂತ ಪಾಸಿಬಿಲಿಟಿ ಇರ್ತದೆ. ಟೀಚರ್ಸ್ ಕಾನ್ಸಂಟ್ರೇಷನ್, ಟೀಚರ್ಸ್ ಫೋಕಸ್ ಶುಡ್ ನಾಟ್ ಬಿ ಆನ್ ಕಂಪ್ಲೀಷನ್ ಆಫ್ ಸಿಲೆಬಸ್. ನೀವು 10 ಲೆಸನ್ ಒಳಗ 5 ಲೆಸನ್ ಹೇಳ್ಬಹುದು, ಲೆಸನ್ ಏನು ಕಂಪ್ಲೀಷನ್ ಮಾಡಬಹುದು, ಆದ್ರ 5 ಲೆಸನ್ಸ್ ಗಳನ್ನ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದಾರಾ, ಕಲಿಕಾ ಅನುಭವಗಳು ಸಿಕ್ಕಿದೆಯಾ, ಅವರಿಗೆ ಲರ್ನಿಂಗ್ ಆಗಿದೆಯಾ, ಅವು ಎಲ್ಲವುಗಳನ್ನ ಅರ್ಥ ಮಾಡ್ಕೊಂಡಿದ್ದಾರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಸಿಲೆಬಸ್ ಮುಗಿಸಿರಿ ಒಂದ್ ವಾರದಾಗ, ಏನೋ ಕಲಿಕಾ ಅನುಭವಗಳು ಅವರಿಗೆ ಸಿಕ್ಕಿರದೇ ಇದ್ರ ಅಥವಾ ಕಲಿಕೆ ಆಗಿರದೇ ಇದ್ರ, mere completion of syllabus does not work at all. ಜಸ್ಟ್ ಕಂಪ್ಲೀಷನ್ ಮಾಡೋದು ಅದು ಏನು ಅಲ್ಲಿ ಕಲಿಕೆ ಆಗುದಿಲ್ಲ. ಇದು ರಾಂಗ್. ಟೀಚರ್ಸ್ ಫೋಕಸ್ ಈಸ್ ಆನ್ ಕಂಪ್ಲೀಷನ್ ಆಫ್ ಸಿಲೆಬಸ್. ಓನ್ಲಿ ಸಿಲೆಬಸ್ ಕಂಪ್ಲೀಷನ್ ಮಾಡೋದ್ರಲ್ಲಿ ನಾವು ಫೋಕಸ್ ಮಾಡಬಾರ್ದು, ನಮ್ಮ ಸಮಯವನ್ನ ಹಾಳು ಮಾಡಬಾರ್ದು. ಕಂಪ್ಲೀಷನ್ ಆಫ್ ಸಿಲೆಬಸ್ ಇಸ್ ಡಿಫ್ರೆಂಟ್ ಆಸ್ಪೆಕ್ಟ್. ಆದ್ರೆ ನೀವು ಕಂಪ್ಲೀಷನ್ ಮಾಡಿದ್ರು ಆ ವಿದ್ಯಾರ್ಥಿಗೆ
ಆ ಏನೋ ಅಲ್ಲಿರುವಂತ ಪಾಠದಲ್ಲಿರುವಂತ ಎಲ್ಲಾ ವ್ಯಾಲ್ಯೂಸ್ಗಳು, ಪಾಠಕ್ಕೆ ಸಂಬಂಧಿಸಿದಂತ ಅಂಶಗಳು ಅದನ್ನ ಅರ್ಥ ಮಾಡ್ಕೊಂಡಿದ್ದಾನ, ಅವನಿಗೆ ಕಲಿಕಾ ಅನುಭವಗಳು ಸಿಕ್ಕಿವೆಯಾ, ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಸಿಕ್ಕಿವೆಯಾ, ಇದು ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಎಲ್ಲಾ ಸಿಲೆಬಸ್ ಮುಗಿಸಿರ್ತೀರಿ, ಆ ಆ ಸಿಲೆಬಸ್ ಉದ್ದೇಶ ಏನಾಗಿರ್ತತೋ ಅದು ಈಡೇರದೇ ಇದ್ರೆ ನೋ ಯೂಸ್ ಎಟ್ ಆಲ್. ಓಕೆ, ಸಿಲೆಬಸ್ ಮುಗಿಸಿದ್ರು ಏನು ಏನು ಅದು ಉಪಯೋಗಕ್ಕೆ ಬರೋದಿಲ್ಲ. ಸೊ ಈ ತರ. ಸೊ ದ ಆನ್ಸರ್ ಈಸ್ ದೇರ್ ಇಸ್ ಎ ಮ್ಯಾಚ್ ಬಿಟ್ವೀನ್ ವಾಟ್ ಅಂಡ್ ಹೌ ಸ್ಟೂಡೆಂಟ್ಸ್ ಲರ್ನ್. ಸ್ಟೂಡೆಂಟ್ಸ್ ಏನನ್ನ ಕಲಿತಾರ, ಹೇಗೆ ಕಲಿತಾರ, ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರ, ಎರಡಕ್ಕೂ ಮ್ಯಾಚ್ ಇರ್ಬೇಕು. ಅಂದಾಗ ಮಾತ್ರ, ಅವಾಗ ಮಾತ್ರ ಲರ್ನಿಂಗ್ ಟೇಕ್ಸ್ ಪ್ಲೇಸ್, ಲರ್ನಿಂಗ್ ಹ್ಯಾಪನ್ಸ್. ಓಕೆ, ಲರ್ನಿಂಗ್ ಟೇಕ್ಸ್ ಪ್ಲೇಸ್ when there is a match between what and how students learn. Okay, next one. Okay, which is not a significant challenge faced by a beginner teacher. ಈ ಒಬ್ಬ ಹೊಸ ಶಿಕ್ಷಕ ಯಾವುದು ಸಿಗ್ನಿಫಿಕೆಂಟ್ ಚಾಲೆಂಜ್ ಅಲ್ಲ ಅಂತ ಕೇಳಿದಾರೆ ಅವರು. ವಿಚ್ ಈಸ್ ನಾಟ್ ಎ ಸಿಗ್ನಿಫಿಕೆಂಟ್ ಚಾಲೆಂಜ್ ಫೇಸ್ಡ್ ಬೈ ಎ ಬಿಗಿನರ್ ಟೀಚರ್. ಈಗ ನಾನು ಹೊಸದಾಗಿ ಟೀಚಿಂಗ್ ಫೀಲ್ಡ್ ಗೆ ಬಂದಿನ ಅಂತ ತಿಳ್ಕೊಡ್ರಿ. ಓಕೆ, ನಾನು ಯಾವ ಪ್ರಾಬ್ಲಮ್ ಅನ್ನ ಫೇಸ್ ಮಾಡುವುದಿಲ್ಲ ಅಂತ ಕೇಳಿದಾರ. ನೀವು ಅಲ್ಲಿ ಕ್ವಶನ್ ಬಿಡಿಸುವಾಗ ಹಿಂಗ್ ತಿಳ್ಕೊಬೇಕು ನೀವು. ನಾನು ಹೊಸ ಟೀಚರ್, ಬಿಗಿನರ್, ನಾನು ಫಸ್ಟ್ ದಿನನ ಕ್ಲಾಸಿಗೆ ಹೋಗಿನಿ, ಯಾವ ಅಥವಾ ಫಸ್ಟ್ ದಿನನ ಕಾಲೇಜಿಗೆ ಸ್ಕೂಲ್ಗೆ ಹೋಗಿನಿ, ಯಾವ ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದಿಲ್ಲ. ನೀವು ಫೇಸ್ ಮಾಡ್ತೀನಿ ಅಂತಾನು ತಿಳ್ಕೊಬಹುದು, ಯಾವ ಪ್ರಾಬ್ಲಮ್ ಫೇಸ್ ಮಾಡ್ತೀನಿ ಅಂತಾನು ಯೋಚನೆ ಮಾಡ್ರಿ, ಯಾವ ಪ್ರಾಬ್ಲಮ್ ಅನ್ನು ಫೇಸ್ ಮಾಡೋದಿಲ್ಲ ಅಂತಾನು ಯೋಚನೆ ಮಾಡ್ರಿ. ಇಲ್ಲಿ ಯಾವ ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದಿಲ್ಲ ಅಂತ ಕೇಳಿದಾರೆ. ಸಿಗ್ನಿಫಿಕೆಂಟ್ ಚಾಲೆಂಜ್, ಮೇಜರ್ ಚಾಲೆಂಜ್ ಅನ್ನ ಫೇಸ್ ಮಾಡೋದಿಲ್ಲ. ಕಂಟೆಂಟ್ ಮಾಸ್ಟ್ರಿ, ಇದನ್ನ ಫೇಸ್ ಮಾಡಕ್ಕಿಲ್ಲ ಟೀಚರ್. ಹಿ ಮೇ ನೋ ಕಂಟೆಂಟ್ ವೆರಿ ವೆಲ್, ಇದು ಪ್ರಾಬ್ಲಮ್ ಆಗೋದಿಲ್ಲ ಅವ್ರಿಗೆ. ಓಕೆ, ಏನ್ ಕೇಳಿದಾರ ಅವರು? ವಿಚ್ ಈಸ್ ನಾಟ್ ಎ ಸಿಗ್ನಿಫಿಕೆಂಟ್ ಚಾಲೆಂಜ್ ಫೇಸ್ಡ್ ಬೈ ಬಿಗಿನರ್ ಟೀಚರ್. ವೆರಿ ಸಾರಿ, ಕಂಟೆಂಟ್ ಮಾಸ್ಟರಿ. ಸೆಕೆಂಡ್ ಒನ್, ಯೂಸ್ ಆಫ್ ಐಸಿಟಿ ಇನ್ ಟೀಚಿಂಗ್, ಫಾಲೋಯಿಂಗ್ ಪಾಲಿಸಿ ಆಫ್ ದಿ ಇನ್ಸ್ಟಿಟ್ಯೂಷನ್, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಈಗ ಬಿಗಿನರ್ ಟೀಚರ್, ನಾನು ಯಾವ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತೀನಿ ಅಂತ ತಿಳ್ಕೊಡ್ರಿ, ಮೊದಲು ಅದನ್ನ ನೋಡ್ರಿ, ಆಮೇಲೆ ಆನ್ಸರ್ಗೆ ಹೋಗೋಣ. ಈಗ ಕಂಟೆಂಟ್ ಮಾಸ್ಟರಿ. ಕಂಟೆಂಟ್ ಮಾಸ್ಟರಿ ಅಂದ್ರೆ ಒಂದು ಸಬ್ಜೆಕ್ಟ್ ಮೇಲೆ ನಮಗೆ ಬಲವಾದ ಹಿಡಿತ ಇರಬೇಕು. ವಿ ಶುಡ್ ಹ್ಯಾವ್ ಅಥಾರಿಟಿ ಓವರ್ ದ ಸಬ್ಜೆಕ್ಟ್. ಅದ್ರ ಮೇಲೆ ಒಂದು ನೈಪುಣ್ಯತೆ ನಮ್ಗೆ ಸಿಕ್ಕಿರ್ಬೇಕು. ಅದು ಚಾಲೆಂಜಿಂಗ್ ಆಗುತ್ತೋ ಇಲ್ಲೋ, ಇಸ್ ಇಟ್ ಎ ಸಿಗ್ನಿಫಿಕೆಂಟ್ ಚಾಲೆಂಜ್ ಬೀಯಿಂಗ್ ಫೇಸ್ಡ್ ಬೈ ದಿ ಬಿಗಿನರ್ ಟೀಚರ್ ಆರ್ ನಾಟ್? ಹೌದು, ಅದು ಸಿಗ್ನಿಫಿಕೆಂಟ್ ಚಾಲೆಂಜ್ ಅದ ಅವರಿಗೆ. ಹೊಸದಾಗಿ ಹೋಗಿರ್ತಾರಲ್ಲ, ಕಂಟೆಂಟ್ ಅನ್ನ ಹೇಗ್ ಡೆಲಿವರ್ ಮಾಡ್ಬೇಕು ಅಥವಾ ಎಲ್ಲ ನಾಲೆಜ್ ಅನ್ನ ಅವರು ತಗೊಂಡಿರಕ್ಕಿಲ್ಲ ಆ ಕಂಟೆಂಟ್ ಮೇಲೆ, ಅದೊಂದು ಪ್ರಾಬ್ಲಮ್ ಅದು ಬಿಗಿನರ್ ಟೀಚರ್ಗೆ. ಓಕೆ, ಕಂಟೆಂಟ್ ಮಾಸ್ಟರಿ, ಆ ಒಂದು ಸಬ್ಜೆಕ್ಟ್ ಮೇಲೆ ಮಾಸ್ಟರಿ ಇರ್ಲಿಕ್ಕಿಲ್ಲ. ಓಕೆ, ದೆನ್ ಯೂಸ್ ಆಫ್ ಐಸಿಟಿ ಇನ್ ಟೀಚಿಂಗ್. ದಿಸ್ ಆಲ್ಸೋ ಪೋಸಸ್ ಎ ಗ್ರೇಟ್ ಚಾಲೆಂಜ್ ಫಾರ್ ಎ ಬಿಗಿನರ್ ಟೀಚರ್. ಈ ಐಸಿಟಿ, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಇದ್ರ ಬಗ್ಗೆ ನಾಲೆಜ್ ಇಲ್ಲದೇ ಇರಬಹುದು ಬಿಗಿನರ್ ಟೀಚರ್ಗೆ. ಇದು ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾನ. ಇದನ್ನು ಫೇಸ್ ಮಾಡಬಹುದು ಬಿಗಿನರ್ ಟೀಚರ್, ಇದನ್ನು ಫೇಸ್ ಮಾಡಬಹುದು. ದೆನ್ ಫಾಲೋಯಿಂಗ್ ಪಾಲಿಸಿ ಆಫ್ ದಿ ಇನ್ಸ್ಟಿಟ್ಯೂಷನ್. ಸೊ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹ್ಯಾವ್ ಸಮ್ ಪ್ರಿನ್ಸಿಪಲ್ಸ್, ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅವುಗಳನ್ನು ಫಾಲೋ ಮಾಡುದು ಏನು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ. ಇನ್ಸ್ಟಿಟ್ಯೂಷನ್ ರೂಲ್ಸ್ ಅನ್ನು ಫಾಲೋ ಮಾಡೋದು ಹೆಂಗ್ ಪ್ರಾಬ್ಲಮ್ ಆಗುತ್ತೆ? 10 ಗಂಟೆಗೆ ಬರೋದು, 5 ಗಂಟೆಗೆ ಹೋಗುದು. ಓಕೆ, ಪ್ರತಿ ಕ್ಲಾಸಿಗೂ ಕರೆಕ್ಟ್ ಟೈಮ್ಗೆ ಹೋಗೋದು. ಇದು ಕೆಲವೊಂದು ಇನ್ಸ್ಟಿಟ್ಯೂಷನ್ ನಿಯಮಗಳು ಇರ್ತಾವ, ಪಾಲಿಸೀಸ್ ಇರ್ತಾವಲ್ಲ, ಅಥವಾ ಬೇರೆ ಪಾಲಿಸೀಸ್ಗಳು ಇರ್ಬೋದು, ಅವುಗಳನ್ನ ಫಾಲೋ ಮಾಡೋದು ಇಟ್ ಮೇ ನಾಟ್ ಬಿ ಡಿಫಿಕಲ್ಟ್ ಫಾರ್ ದಿ ನ್ಯೂ ಟೀಚರ್. ಅಂಡ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್, ದಿಸ್ ಆಲ್ಸೋ ಪೋಸಸ್ ಎ ಗ್ರೇಟ್ ಚಾಲೆಂಜ್ ಟು ಎ ಬಿಗಿನರ್ ಟೀಚರ್. ಕ್ಲಾಸ್ ರೂಮ್ ದಲ್ಲಿ ಸ್ಟೂಡೆಂಟ್ಸ್ ಹೇಗೆ ಕಂಟ್ರೋಲ್ ಮಾಡಬೇಕು, ಕ್ಲಾಸ್ ರೂಮ್ ಅನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಡಿಸ್ಕಷನ್ ಹೇಗೆ ಕಂಡಕ್ಟ್ ಮಾಡಬೇಕು, ಡಿಸ್ಕಷನ್ ಹೇಗೆ ಅರೇಂಜ್ ಮಾಡಬೇಕು ಕ್ಲಾಸ್ ರೂಮ್ ದಲ್ಲಿ, ಇವು ಬರದೇ ಇರುವಂತ ಚಾನ್ಸಸ್ ಇರ್ತವೆ.
ಬಿಗಿನರ್ ಟೀಚರ್ಗೆ ಆಗದೇ ಇರುವಂತ ಚಾನ್ಸಸ್ ಇರ್ತದೆ. ಈ ಒಂದು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸಾಧ್ಯ ಆಗುದಿಲ್ಲ. ಈಗ ನೋಡ್ರಿ, ಕಂಟೆಂಟ್ ಮಾಸ್ಟರಿ ಚಾಲೆಂಜ್ ಅದು ಅವನಿಗೆ. ಯೂಸ್ ಆಫ್ ICT ಚಾಲೆಂಜಿಂಗ್, ಸಿಗ್ನಿಫಿಕೆಂಟ್ ಚಾಲೆಂಜ್ ಅವನು. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಚಾಲೆಂಜ್. ದಿಸ್ ಇಸ್ ದ ಆನ್ಸರ್. ಓಕೆ, ಈಸ್ ನಾಟ್ ಸಿಗ್ನಿಫಿಕೆಂಟ್ ಚಾಲೆಂಜ್. ಇದೇನ್ ದೊಡ್ಡ ಪ್ರಾಬ್ಲಮ್ ಅಲ್ಲ. ಫಾಲೋಯಿಂಗ್ ದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಪಾಲಿಸಿ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಈಸ್ ನಾಟ್ ಎ ಪ್ರಾಬ್ಲಮ್ ಫಾರ್ ಎ ನ್ಯೂ ಟೀಚರ್. ನ್ಯೂ ಟೀಚರ್ ಇದ್ದಾರೋ ಅವರು ಅದೇ ಪಾಲಿಸಿಯನ್ನ ಫಾಲೋ ಮಾಡ್ತಾರ. ಹೊಸ ಏನು ಓಲ್ಡ್ ಟೀಚರ್, ಐ ಮೀನ್ ಹಳೆ ಒಂದು ಟೀಚಿಂಗ್ ಫ್ಯಾಕಲ್ಟಿನೂ ಅದೇ ಪಾಲಿಸಿಯನ್ನ ಫಾಲೋ ಮಾಡ್ತಾರ. ಅದೇನ್ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಜಸ್ಟ್ ಫಾಲೋಯಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಈಸ್ ನಾಟ್ ಎ ಚಾಲೆಂಜ್ ಬೈ ಏನು ಫೇಸ್ಡ್ ಬೈ ಬಿಗಿನರ್ ಟೀಚರ್. ಓಕೆ, ಸೊ ಇದು ಅಲ್ಲ, ಇವೆಲ್ಲ ಚಾಲೆಂಜಿಂಗ್ ಟಾಸ್ಕ್. ಎ ಬಿಗಿನರ್ ಟೀಚರ್ಗೆ ಚಾಲೆಂಜಿಂಗ್ ಟಾಸ್ಕ್. ಯಾರು ಹೊಸದಾಗಿ ನೀವು ತಿಳ್ಕೊಬೇಕು. ಈಗ ನಾ ಹೊಸ ಶಿಕ್ಷಕ ಅದೀನಿ, ನನಗೇನ್ ಪ್ರಾಬ್ಲಮ್ ಆಗ್ತಾ ಇದೆ, ಕ್ಲಾಸ್ ರೂಮ್ ಹೋಗ್ತೀನಿ. ಈ ನೋಡ್ರಿ, ಒಮ್ಮೊಮ್ಮೆ ಒಬ್ಬೊಬ್ಬ ಟೀಚರ್ಸ್ ಬಯಾಟ್ ಮಾಡಿ ಹೇಳ್ತಿರ್ತಾರೆ ಕ್ಲಾಸ್ ರೂಮ್ ದಲ್ಲಿ. ಈ ಕಂಟೆಂಟ್ ಡೆಲಿವರಿ ಅವ್ ಪ್ರಾಬ್ಲಮ್ ಆಗುತ್ತಾ. ಇಟ್ ಈಸ್ ಎ ಪ್ರಾಬ್ಲಮ್ ಫಾರ್ ಎ ಬಿಗಿನರ್ ಟೀಚರ್ ಅಂಡ್ ಯೂಸ್ ಆಫ್ ICT ಟೀಚಿಂಗ್. ಇಮಿಡಿಯೇಟ್ ಆಗಿ ICT ಅನ್ನ ಕ್ಲಾಸ್ ರೂಮ್ ದಲ್ಲಿ ಯೂಸ್ ಮಾಡೋದು ಏನು ಅಥವಾ ಗೊತ್ತಿರ್ಲಿಕ್ಕಿಲ್ಲ. ಇಟ್ ಈಸ್ ಎ ಚಾಲೆಂಜ್. ಗೊತ್ತಿರ್ತದ ಅದು, ಬಟ್ ಇಟ್ ಈಸ್ ಎ ಚಾಲೆಂಜಿಂಗ್ ಟಾಸ್ಕ್ ಫಾರ್ ಎ ನ್ಯೂ ಟೀಚರ್. ಅಂಡ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಇದು ಅಂತೂ ಅಬ್ವಿಯಸ್ಲಿ ಚಾಲೆಂಜ್ ಆಗುತ್ತೆ. ಹುಡುಗರೆಲ್ಲ ಹೊಸದಾಗಿರ್ತಾರ, ನೀವು ಹೊಸ ಟೀಚರ್ ಇರ್ತೀರಿ. ಹುಡುಗರ ಭಾವನೆಗಳು, ಹುಡುಗರ ಒಂದು ಅಟಿಟ್ಯೂಡ್ಸ್, ಸ್ಟೂಡೆಂಟ್ಸ್ ಗಳ ಒಂದು ಅಟಿಟ್ಯೂಡ್ಸ್, ಸ್ಟೂಡೆಂಟ್ಸ್ ಗಳ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇಮಿಡಿಯೇಟ್ ಆಗಿ ಗೊತ್ತಾಗೋದಿಲ್ಲ. we may fail at that time. Okay, so it is not a big problem for a new teacher following policy of the institution. This is the answer. Next, third one, it has been usually opined ಅಂತ ಅಭಿಪ್ರಾಯ ಪಡಲಾಗುತ್ತದೆ ಅಂದಾಗ. opined, opinion ಅಂತಿರಲ್ಲ, opinion ಅದು verb. opined that learning in the educational institutions these days is wasted because. ಈಗ ಒಂದು ಅಭಿಪ್ರಾಯ ಇದೆ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಎಜುಕೇಶನ್ ಅನ್ನು ಪಡೆಯುವುದು ಅದೊಂದು ವೇಸ್ಟ್ ಅಂತ ಕನ್ಸಿಡರ್ ಆಗತ್ತಂತ ಹೇಳ್ತಾರ ಅವರು. ಈ ಅಭಿಪ್ರಾಯ ಸೊಸೈಟಿಯಲ್ಲಿ ಇದೆ. ಲರ್ನಿಂಗ್ ಇನ್ ದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಲಿಕೆ ಆಗುವುದು ಅಥವಾ ಕಲಿಯುವುದು ಈ ದಿನಗಳಲ್ಲಿ ವೇಸ್ಟೆಡ್, ಅದು ವೇಸ್ಟ್ ಅದು ಅಂತ ಅಭಿಪ್ರಾಯ ಇದೆ. ಯಾಕೆ ಈ ಅಭಿಪ್ರಾಯ ಇದೆ ಅಂತ ಕೇಳ್ತಾರ. ನೀವು ಕೇಳಿರ್ತಾರಲ್ಲ, ಯಾವ ಕಾಲೇಜಿಗೆ ಹಚ್ಚಿದ್ರು ಒಂದೇ ಬಿಡ್ಲೆ ಅಂತೇಳಿ ಮಾತಾಡ್ತಿರ್ತಾರ ನೋಡ್ರಿ. ಸೊ ಅನ್ನೋದು ವೇಸ್ಟ್ ಅನ್ನೋ ಅರ್ಥದಲ್ಲಿ ಮಾತಾಡ್ತಿರ್ತಾರ ಅದನ್ನು. ಓಕೆ, ಯಾಕೆ ಈ ಅಭಿಪ್ರಾಯ ಬರ್ಲಿಕ್ಕೆ ಏನ್ ಕಾರಣ? ಓಕೆ, ಫಸ್ಟ್ ಒನ್, ಸಬ್ಜೆಕ್ಟ್ಸ್ ಆರ್ ಬೋರಿಂಗ್. ಸೆಕೆಂಡ್ ಒನ್, ಟೀಚರ್ಸ್ ಕಮ್ಯುನಿಕೇಟ್ ದೇರ್ ಸಬ್ಜೆಕ್ಟ್ಸ್ ಥರೋಲಿ. ಸಬ್ಜೆಕ್ಟ್ಸ್ ಆರ್ ನಾಟ್ ಕಮ್ಯುನಿಕೇಟೆಡ್ ಇನ್ ಲೈಫ್ ರೆಲೆವೆಂಟ್ ವೇಸ್. ಮೋಸ್ಟ್ ಟೀಚರ್ಸ್ ಆರ್ ವೆಲ್ ಅಕ್ವೆಂಟೆಡ್ ವಿತ್ ದೇರ್ ಸಬ್ಜೆಕ್ಟ್. ಯಾಕೆ ಈ ಅಭಿಪ್ರಾಯ ಇದೆ ಅಂತಂದ್ರ, ಶಿಕ್ಷಣ ಪಡೆಯುವುದು, ಇನ್ನೊಂದು ಅರ್ಥದಲ್ಲಿ ಹೇಳ್ಬಹುದು ಅಂತಂದ್ರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಶಿಕ್ಷಣ ಪಡೆಯುವುದು ವೇಸ್ಟ್ ಅಂತ ಈ ಅಭಿಪ್ರಾಯ ಯಾಕೆ ಇದೆ ಅಂತಂದ್ರೆ, ಒಂದನೇದು ಸಬ್ಜೆಕ್ಟ್ಸ್ ಆರ್ ಬೋರಿಂಗ್. ಇದು ಸಬ್ಜೆಕ್ಟ್, ಇದನ್ನ ಒಪ್ಕೊಳ್ಳೇಬೇಕು. ಈಗಿನ ಸಬ್ಜೆಕ್ಟ್ಸ್ ಬದಲಾವಣೆ ಆಗ್ತಾ ಇದೆ. ಇದು ಜನರಲ್ ಆಗಿ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ ಕ್ವಶನ್ ಗೆ. ಸಬ್ಜೆಕ್ಟ್ಸ್ ಆರ್ ಬೋರಿಂಗ್. ಸ್ಟೂಡೆಂಟ್ಸ್ ಫೀಲ್ ದಟ್ ಸಬ್ಜೆಕ್ಟ್ಸ್ ಆರ್ ನಾಟ್ ಏನು ಕ್ರಿಯೇಟಿವ್. ಬಹಳ ಕ್ರಿಯೇಟಿವ್ ಆಗಿ ಸಬ್ಜೆಕ್ಟ್ಸ್ ಇರುವುದಿಲ್ಲ, ಕಂಟೆಂಟ್ ಇರುವುದಿಲ್ಲ ಅಂತೇಳಿ ಅವ್ರಿಗೆ ಬೋರಿಂಗ್ ಆಗ್ತಿರ್ತದೆ. ಅಥವಾ ಸಬ್ಜೆಕ್ಟ್ಸ್ ಇದ್ರೂ ಸಹಿತ ಟೀಚರ್ಸ್ ಅದನ್ನ ಕ್ರಿಯೇಟಿವ್ ಆಗಿ ಬೋಧಿಸ್ತಿರ್ಲಿಕ್ಕಿಲ್ಲ, ಅದು ಪ್ರಾಬ್ಲಮ್. ಸಬ್ಜೆಕ್ಟ್ಸ್ ಆರ್ ಬೋರಿಂಗ್. ವಿಷಯಗಳು ಬೋರಿಂಗ್ ಹೊಡಿತಾ ಇದಾವ. ಓಕೆ, ಅವೇ ನ್ಯೂಟನ್ ನಿಯಮಗಳು, ಅವೇ ಪಾರ್ಟ್ಸ್ ಆಫ್ ಸ್ಪೀಚ್, ಓಕೆ, ಇವೆ ಅಂದ್ರೆ ಸಬ್ಜೆಕ್ಟ್ಸ್ ಆರ್ ಬೋರಿಂಗ್ ಫಾರ್ ದೆಮ್. ಸ್ಟೂಡೆಂಟ್ಸ್ ಫೀಲ್ ದಟ್ ಸಬ್ಜೆಕ್ಟ್ಸ್ ಆರ್ ಬೋರಿಂಗ್. ಹೌದು, ಅದು ಆಗ್ತಾ ಇದೆ ಈಗ. ನೀವು ಇದನ್ನ ಹೇಳಿದ್ನಲ್ಲ, ನೀವು ಒಂದು ಕ್ಲಾಸ್ ರೂಮ್ ನಲ್ಲಿ ಕ್ಲಾಸ್ ಅನ್ನ ನೀವು ಟೀಚರ್ ಅಂತ ತಿಳ್ಕೊಂಡ ನೀವು ಯೋಚನೆ ಮಾಡ್ಬೇಕು. ನೀವು ಕ್ಲಾಸ್ ರೂಮ್ ಅಲ್ಲಿ ಒಳಗೆ ಹೋದ ತಕ್ಷಣ ಹುಡುಗರು ಖುಷಿಯಿಂದ ಇರುವುದಿಲ್ಲ. ಯಾಕಾರ ಬಂದಪ್ಪ ಇವ ಅಂತ ಅನ್ಕೊಳ್ತಿರ್ತಾರ ಮನಸ್ಸಿನಲ್ಲಿ. ಮುಖ ಒಂಥರ ಮಾಡ್ಬಿಡ್ತಾರ. ಓಕೆ, ಅಲ್ಲೇ ಗೊತ್ತಾಗುತ್ತ ದೇ ಆರ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್ ಇನ್ ದೀಸ್ ಸಬ್ಜೆಕ್ಟ್ಸ್ ಅಂತೇಳಿ. ಓಕೆ, ಲೈಕ್ ದಿಸ್. ಎಲ್ಲಾರು ಕ್ಲಾಸ್ ನಲ್ಲಿ ಅಲ್ಲ,
ಫಾರ್ ಸಮ್ ಕ್ಲಾಸಸ್ ಟೀಚರ್ಸ್ ಕಮ್ಯುನಿಕೇಟ್ ದಿರ್ ಸಬ್ಜೆಕ್ಟ್ಸ್ ತರೋಲಿ. ಮತ್ತ ಯಾವಾಗ ವೇಸ್ಟ್ ಅಂತ ಕನ್ಸಿಡರ್ ಆಗುತ್ತಂದ್ರ ಟೀಚರ್ಸ್ಗೆ ಬಹಳಷ್ಟು ನಾಲೆಜ್ ಇದೆ ಒಂದು ಸಬ್ಜೆಕ್ಟ್ ದಲ್ಲಿ. ಓಕೆ, ಈಗ ವಿಜಯನಗರ ಎಂಪೈರ್ ಅದರ ಬಗ್ಗೆ ಒಬ್ಬ ಹಿಸ್ಟರಿ ಟೀಚರ್ಗೆ ಬಹಳಷ್ಟು ನಾಲೆಜ್ ಇದೆ. ಓಕೆ, ಅವ ಥರೋ ಆಗಿ ದೊಡ್ಡ ಭಾಷಣ ಮಾಡ್ದಂಗ ಮಾಡ್ತಾ ಇದಾರ. ಸ್ಟೂಡೆಂಟ್ಸ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಸೆನ್ಸ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಸೆನ್ಸ್ ಸ್ಟೂಡೆಂಟ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಬಟ್ ದೇ ಡೋಂಟ್ ಫೀಲ್ ದಟ್ ಇಟ್ ಈಸ್ ವರ್ತ್ ಫಾರ್ ದೇರ್ ಲೈಫ್. ತಮ್ಮ ಲೈಫಿಗೆ ಅದು ವರ್ತ್ ಅಂತ ಅನಿಸ್ತಾ ಇಲ್ಲ, ಅನಿಸ್ತಾ ಇಲ್ಲ, ಅದು ಯೋಗ್ಯವಾದುದು ಅಂತ ಅನಿಸ್ತಾ ಇಲ್ಲ ಅವ್ರಿಗೆ. ಅವ್ರು ಏನಂತ ಫೀಲ್ ಮಾಡ್ಕೋತಾರ ಅಂದ್ರೆ ಮನಸ್ಸಿನಲ್ಲಿ ಆಗ ನಡೆದದ್ದು ಈಗ ನಾವೇನ್ ತಗೊಂಡ್ ಮಾಡೋದು ಅಂತೇಳಿ ಯೋಚನೆ ಮಾಡ್ತಿರ್ಬಹುದು. ಓಕೆ, ಈ ಅರ್ಥದಲ್ಲಿ ಆ ಸಬ್ಜೆಕ್ಟ್ಸ್ ಅನ್ನ ಥರೋ ಆಗಿ ಟೀಚ್ ಮಾಡಿದ್ರು ಸಹಿತ ಸ್ಟೂಡೆಂಟ್ಸ್ ಮೇ ನಾಟ್ ಟೇಕ್ ಇಂಟ್ರೆಸ್ಟ್. ಇದಕ್ಕೂ ವೇಸ್ಟ್ ಅಂತ ಕನ್ಸಿಡರ್ ಆಗುತ್ತ. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲಿಯುವುದು ವೇಸ್ಟ್ ಅಂತ ಹೇಳಿ ಇದಕ್ಕೂ ಹೇಳ್ಬಹುದು ನಾವು. ಓಕೆ, ಸಬ್ಜೆಕ್ಟ್ಸ್ ಆರ್ ನಾಟ್ ಕಮ್ಯುನಿಕೇಟೆಡ್ ಇನ್ ಲೈಫ್ ರೆಲಿವೆಂಟ್ ವೇಸ್. ಈಗ ನೋಡಿ, ಯಾಕೆ ಅಂತಂದ್ರೆ ಸಬ್ಜೆಕ್ಟ್ಸ್ ಆರ್ ನಾಟ್ ಕಮ್ಯುನಿಕೇಟೆಡ್ ಇನ್ ಲೈಫ್ ರೆಲಿವೆಂಟ್ ವೇಸ್. ಯಾವುದು ಅಂತಂದ ಯಾವ್ದು ಇಂಪಾರ್ಟೆಂಟ್ ಏನಂತಂದ್ರ ಸಬ್ಜೆಕ್ಟ್ಸ್ ಆರ್ ನಾಟ್ ಕಮ್ಯುನಿಕೇಟೆಡ್ ಇನ್ ಲೈಫ್ ರೆಲಿವೆಂಟ್ ವೇಸ್. ಓಕೆ, ಇದು ಇಂಪಾರ್ಟೆಂಟ್ ಆಗತ್ತೆ. ಈಗ ಏನ್ ನಾವು ಕಲಿಸ್ತೀವಲ್ಲ ಅವರ ಜೀವನಕ್ಕೆ ಹೇಗೆ ಅದು ಉಪಯೋಗ ಆಗುತ್ತಾ ಅನ್ನೋದನ್ನ ಕಲಿಸ್ತಾ ಇಲ್ಲ. ಅದು ಬಹಳ ಇಂಪಾರ್ಟೆಂಟ್. ಇವು ಆಗ್ತಾವ, ಆದ್ರೆ ಅಷ್ಟ್ ಇದಕ್ಕಿಂತ ಪವರ್ಫುಲ್ ಆಗಿ ಆಪ್ಷನ್ ಇದು ಇದೆ. ಹಿಂಗ್ ಯೋಚನೆ ಮಾಡ್ಬೇಕು. ಅವ್ರು ಇವೆಲ್ಲ ಏನು ಇವು ಆಗ್ತಾವಲ್ರಿ ವೇಸ್ಟ್ ಅಂತ ಹಿಂಗೂ ಕನ್ಸಿಡರ್ ಮಾಡ್ತೀವಲ್ರಿ ನಾವ್ ಅಂತ ಹೇಳ್ಬೋದು. ಅದಕ್ಕಿಂತ ಈ ಮೂರಕ್ಕಿಂತ ಅಥವಾ ಮೂರಕ್ಕಿಂತ ಹತ್ತಿರವಾದದ್ದು ಇದೆ. ಯಾಕೆ ಇಂಪಾರ್ಟೆಂಟ್ ಏನಂತಂದ್ರೆ ವೇಸ್ಟ್ ಅಂತ ಎದಕ್ ಕನ್ಸಿಡರ್ ಆಗುತ್ತಂದ್ರ ಈಗ ನಾವು ಏನೇ ಕ್ಲಾಸ್ ರೂಮ್ ನಲ್ಲಿ ಕಲಿಸ್ಲಿ ಅದು ಅವ್ರ ಜೀವನಕ್ಕೆ ಹೇಗೆ ಹೆಲ್ಪ್ ಆಗುತ್ತಾ ಅನ್ನೋದನ್ನ ನಾವು ಹೇಳ್ತಿರುವುದಿಲ್ಲ. ಸುಮ್ನೆ ಒಂದು ಸಬ್ಜೆಕ್ಟ್ ಇರ್ತದ ಅದನ್ನ ಹಂಗ ಒದರ್ಕೋತಾ ಹೋಗ್ತಿರ್ತೀವಿ. ಓಕೆ, ಏನು ನಮ್ಮ ಸ್ಕಾಲರ್ಶಿಪ್ ಅನ್ನ ಸ್ಟೂಡೆಂಟ್ಸ್ ಮುಂದೆ ತೋರಿಸ್ತಾ ಇರ್ತೀವಿ. ಬಟ್ ದೇರ್ ಇಸ್ ನೋ ಯೂಸ್ ಆಫ್ ಇಟ್ ಇಫ್ ಇಟ್ ಡಸ್ ನಾಟ್ ಏನು ರಿಲೇಟ್ ಟು ದೇರ್ ಲೈಫ್ ಸಿಚುವೇಶನ್ಸ್. ಅವರ ಜೀವನಕ್ಕೆ ಸಂಬಂಧಿಸಿದ ಹಾಗೆ ನಾವು ಹೇಳದೇ ಇದ್ರ ಆ ವಿಷಯ ಬೋರಿಂಗ್ ಹೊಡಿತತ ಅವ್ರಿಗೆ. ಅದು ಆ ವಿಷಯನ ಕಲಿಸ್ತಿರ್ತಿರಲ್ಲ ಅವರ ಜೀವನದ ಏಳಿಗೆಗೆ ಹೇಗೆ ಅದು ಹೆಲ್ಪ್ ಆಗುತ್ತಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದು ಆಗ್ಲಾರ್ದಕ್ಕನ ವೇಸ್ಟ್ ಅಂತ ಕನ್ಸಿಡರ್ ಆಗತ್ತೆ ಶಿಕ್ಷಣ ಪಡೆಯುವುದು. ಇವನು ಸಹಿತ ಈ ಆಪ್ಷನ್ ಆಗ್ಬಹುದು, ಆದ್ರ ಪವರ್ಫುಲ್ ಆಗಿರುವುದು ಇದು ಲೈಫ್ ರೆಲಿವೆಂಟ್ ವೇಸ್. ಜೀವನಕ್ಕೆ ಸಮಂಜಸವಾದಂತ ವೇಸ್ ಗಳಲ್ಲಿ ಸಬ್ಜೆಕ್ಟ್ಸ್ ಅನ್ನ ನಾವು ತಿಳಿಸ್ಕೊಡ್ತಾ ಇಲ್ಲ. ಪಾರ್ಟ್ಸ್ ಆಫ್ ಸ್ಪೀಚ್, ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್, 10 ಪಾರ್ಟ್ಸ್ ಆಫ್ ಸ್ಪೀಚ್, ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್ ಹಿಂಗ್ ಹೇಳ್ಕೋತ ಹೊಂಟ್ಬಿಟ್ಟಿವಿ. ಅವ್ರ ಜೀವನಕ್ಕೆ ಅದು ಹೇಗೆ ಹೆಲ್ಪ್ ಆಗುತ್ತಾ ಅಥವಾ ಜೀವನಕ್ಕೆ ಹೆಲ್ಪ್ ಆಗುವಂಗ ಅವುಗಳ ಉದಾಹರಣೆ ಕೊಡ್ತಾ ಇದೀವ್ಯಾ, ಆ ರೀತಿ ನಾವು ಟೀಚಿಂಗ್ ಮಾಡ್ತಾ ಇದೀವ್ಯಾ, ಇದು ಹಿಯರ್ ಮಿಸ್ಸಿಂಗ್ ಪಾಯಿಂಟ್. ಓಕೆ, ಲೈಕ್ ದಿಸ್. ಅಂಡ್ ಮೋಸ್ಟ್ ಟೀಚರ್ಸ್ ಆರ್ ವೆಲ್ ಅಕ್ವೆಂಟೆಡ್ ವಿತ್ ದೇರ್ ಸಬ್ಜೆಕ್ಟ್ಸ್. ಅದೇ ಇದು ಒಂದೇ. Teachers are very familiar with the subjects, with their subjects. English, history, biology, chemistry. They are well acquainted with their subjects. ತಮ್ಮ ಸಬ್ಜೆಕ್ಟ್ಸ್ ಬಗ್ಗೆ ಬಹಳ ನಾಲೆಜ್ ಇದೆ, ಹೆಚ್ಚು ಪರಿಚಯ ಇದೆ ಅವ್ರ ಸಬ್ಜೆಕ್ಟ್ ಅವ್ರಿಗೆ. ಓಕೆ, ಇದಕ್ಕೂ ವೇಸ್ಟ್ ಅಂತ ಕನ್ಸಿಡರ್ ಆಗತ್ತ. ಈ ತರ ಕನ್ಸಿಡರ್ ಆಗ್ಲಿಕ್ಕಿಲ್ಲ. ಆದ್ರೆ ಟೀಚಿಂಗ್ ಮೂಲಕ ಅದು ನಾವು ಅದನ್ನ ಸುಧಾರಿಸ್ಕೊಳ್ಬಹುದು. ಯಾವುದು ಹೆಚ್ಚು ನಾವು ವೇಸ್ಟ್ ಅಂತ ಯಾವುದಕ್ಕೆ ಹೆಚ್ಚು ಕನ್ಸಿಡರ್ ಮಾಡ್ತೀವಿ ಅಂತಂದ್ರ ಈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ, ಕಾಲೇಜ್ಗಳಲ್ಲಿ ಅಥವಾ ಸ್ಕೂಲ್ಸ್ ಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಈ ಎಜುಕೇಶನ್ ಕಲಿಯುವುದು ವೇಸ್ಟ್ ಅಂತ ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂದ್ರ when the subjects are not communicated in life relevant ways. ಜೀವನಕ್ಕೆ ಸಂಬಂಧಿಸಿದ ಹಾಗೆ ಜೀವನಕ್ಕೆ ಸಮಂಜಸವಾದ ರೀತಿಯಲ್ಲಿ ಹೇಳದೇ ಇರುವುದಕ್ಕೆ ಅವು ಅಲ್ಲಿ ಪಡೆಯುವಂತ ನಾಲೆಜ್ ವೇಸ್ಟ್ ಅಂತ ಕನ್ಸಿಡರ್ ಆಗ್ತಾ ಇದೆ. ಓಕೆ, ಸೊ ಮೋಸ್ಟ್ ಟೀಚರ್ಸ್ ಆರ್ ವೆಲ್ ಅಕ್ವೆಂಟೆಡ್ ವಿತ್ ದೇರ್ ಸಬ್ಜೆಕ್ಟ್.
ಇದು ಆಗ್ಬೋದು, ಎಕ್ವೆಂಟೆಡ್ ಅದರ, ಆದ್ರೆ ಅದು ಜೀವನಕ್ಕೆ ಹತ್ತಿರವಾದಂತದ್ದು ಅಥವಾ ಜೀವನಕ್ಕೆ ಸಮಂಜಸವಾದಂತ ಅಂಶಗಳನ್ನ ಹೇಳದೇ ಇದ್ರೆ ಎಷ್ಟು ಆ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಇದ್ರೆ ಏನು ಉಪಯೋಗ ಹಂಗ. ಓಕೆ, ಲೈಕ್ ದಿಸ್, ಇದು ಇಂಪಾರ್ಟೆಂಟ್. ಸಬ್ಜೆಕ್ಟ್ಸ್ ಆರ್ ನಾಟ್ ಕಮ್ಯುನಿಕೇಟೆಡ್ ಇನ್ ಲೈಫ್ ರೆಲೆವೆಂಟ್ ವೇಸ್. Next one, a teacher uses local language to raise the effectiveness in class. This refers to ಈ ಏನಂತ ಅಂದ್ರ ಅವರು ಟೀಚರ್ ಲೋಕಲ್ ಲ್ಯಾಂಗ್ವೇಜಸ್ ಅನ್ನ ಯೂಸ್ ಮಾಡ್ತಾರೆ. ಈಗ ಲೋಕಲ್ ಲ್ಯಾಂಗ್ವೇಜ್ ನಮ್ಮ ಉತ್ತರ ಕರ್ನಾಟಕದ ಭಾಷೆಯನ್ನ ನಾ ಯೂಸ್ ಮಾಡ್ತೀನಿ ಎಲ್ಲಿ, ಟು ರೇಸ್ ಎಫೆಕ್ಟಿವ್ನೆಸ್ ಇನ್ ಕ್ಲಾಸ್. ಕ್ಲಾಸ್ ರೂಮ್ ಎಫೆಕ್ಟಿವ್ ಆಗ್ಬೇಕಾದ್ರ ಸ್ಟೂಡೆಂಟ್ಸ್ ಯಾವ ಭಾಷೆಯನ್ನ ಮಾತಾಡ್ತಿರ್ತಾರ ಆ ಅವರ ಭಾಷೆಯನ್ನ ನಾವು ಯೂಸ್ ಮಾಡೋದು. ಓಕೆ, ಈ ಫಾರ್ ಎಕ್ಸಾಂಪಲ್ ನಾನು ಉತ್ತರ ಕರ್ನಾಟಕದವ, ನಾನು ಬೆಂಗಳೂರಲ್ಲಿ ಟೀಚ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಡ್ರಿ, ನನ್ನ ಲೋಕಲ್ ಲ್ಯಾಂಗ್ವೇಜ್ ಅನ್ನ ಬೆಂಗಳೂರಲ್ಲಿ ಯೂಸ್ ಮಾಡೋದು ನಾನು, ಹಿಂಗೂ ಅರ್ಥ ಮಾಡ್ಕೊಳ್ಬಹುದು. ಇನ್ನೊಂದು ಮದರ್ ಟಂಗ್ ಅಂತಾನು ಯೂಸ್ ಮಾಡ್ಬೋದು, ಲೈಕ್ ದಿಸ್. ಈಗ ನೋಡ್ರಿ, ಇದು ಏನ್ ರೆಫರ್ ಮಾಡುತ್ತಾ, ಏನಿದು, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂತ, ಇದ್ರ ಅರ್ಥ ಏನು? ಎ ಟೀಚರ್ ಯೂಸಸ್ ಲೋಕಲ್ ಲ್ಯಾಂಗ್ವೇಜ್ ಟು ರೇಸ್ ಎಫೆಕ್ಟಿವ್ನೆಸ್ ಇನ್ ದ ಕ್ಲಾಸ್. ಕ್ಲಾಸ್ ರೂಮ್ ದಲ್ಲಿ ಕ್ಲಾಸ್ ರೂಮ್ ಪರಿಣಾಮಕಾರಿ ಆಗ್ಬೇಕಾದ್ರ ಒಬ್ಬ ಶಿಕ್ಷಕ ಲೋಕಲ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದು ಏನ್ ಅರ್ಥ, ಇದರ ಅರ್ಥ ಏನು ಅಂತ. ಒಂದು ಎಫೆಕ್ಟಿವ್ ಎನ್ಕೋಡಿಂಗ್. ಎನ್ಕೋಡಿಂಗ್ ಅಂದ್ರೆ ಡೆಲಿವರಿಂಗ್ ದ ಮೆಸೇಜ್, ಮೆಸೇಜ್ ಅನ್ನ ಪಾಸ್ ಮಾಡೋದು, ಸಂದೇಶವನ್ನ ಪಾಸ್ ಮಾಡೋದು, ಐಡಿಯಾಸ್ ಅನ್ನ ಪಾಸ್ ಮಾಡೋದು, ಎನ್ಕೋಡಿಂಗ್ ಅಂತಾರೆ ಇದಕ್ಕೆ. ಓಕೆ, ಇದು ಎಫೆಕ್ಟಿವ್ ಡಿಕೋಡಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಮೆಸೇಜ್ ಪಾಸ್ ಮಾಡೋದು ಎನ್ಕೋಡಿಂಗ್. ನಾನೇನ್ ಈಗ ಹೇಳ್ತಾ ಇದ್ದೀನಲ್ಲ ಇದು ಎನ್ಕೋಡಿಂಗ್. ಇದು ಐ ಆಮ್ ಡೆಲಿವರಿಂಗ್ ದಿಸ್ lecture on pedagogy. This is encoding. Effective decoding. You are understanding my lecture on pedagogy. This is decoding. You are decoding my lecture. ನೀವು ನನ್ನ ಲೆಕ್ಚರ್ ಅನ್ನ ಡಿಕೋಡಿಂಗ್ ಮಾಡ್ತಾ ಇದ್ರಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ರಿ, ಇದು ಡಿಕೋಡಿಂಗ್. ದೆನ್ ಎಫೆಕ್ಟಿವ್ ಎನ್ಕೋಡಿಂಗ್ ಅಂಡ್ ಡಿಕೋಡಿಂಗ್ ಎರಡು ಆಗ್ತಾ ಇದೆ. ಎಫೆಕ್ಟಿವ್ ಆಗಿ ಎನ್ಕೋಡಿಂಗ್ ಮಾಡ್ತಾ ಇದ್ದೀನಿ, ಡೆಲಿವರ್ ಮಾಡ್ತಾ ಇದ್ದೀನಿ ಮೆಸೇಜ್ ಅನ್ನ, ನೀವು ಎಫೆಕ್ಟಿವ್ ಆಗಿ ಡಿಕೋಡಿಂಗ್ ಮಾಡ್ತಾ ಇದೀರಿ, ಎಫೆಕ್ಟಿವ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ರಿ, ಎರಡೂ ಇದೆ. ಎಫೆಕ್ಟಿವ್ ಮೀಡಿಯಾ ಇಂಟರ್ಲಿಂಕ್, ಇದು ಅಂತೂ ಆಗೋದಿಲ್ಲ, ಮೀಡಿಯಾ ಇಂಟರ್ಲಿಂಕ್. ಓಕೆ, ಈಗ ನೋಡಿ, ಎಫೆಕ್ಟಿವ್ ಎನ್ಕೋಡಿಂಗ್ ಒಂದೇ ಲೋಕಲ್ ಲ್ಯಾಂಗ್ವೇಜಸ್ ಅನ್ನ ಕ್ಲಾಸ್ ರೂಮ್ ದಲ್ಲಿ ಎಫೆಕ್ಟಿವ್ ಆಗಕ ಯೂಸ್ ಮಾಡ್ತೀವಿ. ಇದು ಏನ್ ರೆಫರ್ ಮಾಡುತ್ತಾ, ಓನ್ಲಿ ಎನ್ಕೋಡಿಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ರೆ ಆಗುದಿಲ್ಲ. ಓಕೆ, ಎಫೆಕ್ಟಿವ್ ಎನ್ಕೋಡಿಂಗ್ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಈಗ ನನ್ನ ಭಾಷೆ ಬೇರೆ ಇದೆ, ಸ್ಟೂಡೆಂಟ್ ಭಾಷೆ ಬೇರೆ ಇದೆ, ಅದು ಹೆಂಗ ಅವ್ರ ಹೆಂಗ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರ, ನಾವು ಒನ್ ವೇ ಟೀಚಿಂಗ್ ಆಗಿಬಿಡ್ತದ. ಓನ್ಲಿ ಡಿಕೋಡ್, ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದಾರ. ಎಫೆಕ್ಟಿವ್ ಡಿಕೋಡಿಂಗ್, ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದಾರ, ಬಟ್ ಸೊ ಐ ಡೋಂಟ್ ಫೀಲ್ ಕಂಫರ್ಟೇಬಲ್ ವಿತ್ ದಟ್, ಅಲ್ಲಿ ಆಗುದಿಲ್ಲ ಅದು. ಓಕೆ, ಲೈಕ್ ದಿಸ್. ಅಂಡ್ ಲರ್ನಿಂಗ್ ಡಸ್ ನಾಟ್ ಟೇಕ್ ಪ್ಲೇಸ್. ಯಾವಾಗ ಆಗುತ್ತಂದ್ರ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ವೆನ್ ಬೋತ್ ಎಫೆಕ್ಟಿವ್ ಎನ್ಕೋಡಿಂಗ್ ಅಂಡ್ ಡಿಕೋಡಿಂಗ್ ಎರಡು ಅನ್ನ ರೆಫರ್ ಮಾಡುತ್ತದ. ಯಾವುದು? ಎ ಟೀಚರ್ ಯೂಸಸ್ ಲೋಕಲ್ ಲ್ಯಾಂಗ್ವೇಜ್ ಟು ರೇಸ್ ದ ಎಫೆಕ್ಟಿವ್ನೆಸ್ ಇನ್ ಕ್ಲಾಸ್. ಇದು ಏನ್ ರೆಫರ್ ಮಾಡುತ್ತಂದ್ರ ಇದ್ರ ಅರ್ಥ ಏನಂದ್ರ ಎಫೆಕ್ಟಿವ್ ಎನ್ಕೋಡಿಂಗ್ ಅಂಡ್ ಡಿಕೋಡಿಂಗ್. ಎಫೆಕ್ಟಿವ್ ಆಗಿ ಹೇಳ್ಬೇಕು, ಎಫೆಕ್ಟಿವ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು, ಇದ್ರ ಅರ್ಥ ಇದೆ. ಓಕೆ, ಇದ್ರ ಅರ್ಥ ಏನಂದ್ರ ಒಬ್ಬ ಶಿಕ್ಷಕ ಲೋಕಲ್ ಲ್ಯಾಂಗ್ವೇಜ್ ಅನ್ನ ಕ್ಲಾಸ್ ರೂಮ್ ದಲ್ಲಿ ಏನ್ ಮಾಡ್ತಾ ಇದ್ದಾನ, ಯೂಸ್ ಮಾಡ್ತಾ ಇದ್ದಾನ, ಎಫೆಕ್ಟಿವ್ನೆಸ್ ಪರಿಣಾಮಕಾರಿ ಆಗಕ ಯೂಸ್ ಮಾಡ್ತಾ ಇದ್ದಾನ. ಇದರ ಅರ್ಥ ಏನು ಅಂತ ಕೇಳ್ತಾರೆ. ಇದರ ಅರ್ಥ ಏನಂದ್ರ ಎಫೆಕ್ಟಿವ್ ಎನ್ಕೋಡಿಂಗ್, ಎಫೆಕ್ಟಿವ್ ಡಿಕೋಡಿಂಗ್, ಎಫೆಕ್ಟಿವ್ ಟೀಚಿಂಗ್, ಎಫೆಕ್ಟಿವ್ ಲರ್ನಿಂಗ್ ಇಟ್ ಮೀನ್ಸ್. ಓಕೆ, ದಿಸ್ ಒನ್, ದಿಸ್ ಇಸ್ ದ ಆನ್ಸರ್. ಎಫೆಕ್ಟಿವ್ ಎನ್ಕೋಡಿಂಗ್, ಎಫೆಕ್ಟಿವ್ ಡಿಕೋಡಿಂಗ್. ನೆಕ್ಸ್ಟ್, then fifth one, which of the following ensures greater participation of students in classroom? ಈಗ ಕ್ಲಾಸ್ ರೂಮ್ ನಲ್ಲಿ ಟೀಚ್ ಮಾಡ್ತಾ ಇದ್ರಿ ನೀವು, ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಹೆಚ್ಚು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ ಕ್ಲಾಸ್ ರೂಮ್ ದಲ್ಲಿ. ಒಬ್ರು ಕ್ವಶನ್ ಕೇಳ್ತಾರ, ಒಬ್ರು ತಮ್ಮದೇ ಆದಂತ ಅಭಿಪ್ರಾಯನ ಹೇಳ್ತಾರ. ಓಕೆ, ಒಬ್ರು ಕ್ರಿಟಿಸಿಸಮ್ ಮಾಡ್ತಾರ, ನಾವೇನ್ ಸಬ್ಜೆಕ್ಟ್ ಹೇಳ್ತಿರ್ತೀವಲ್ಲ ಆ ಸಬ್ಜೆಕ್ಟ್ ಮೇಲೆ
ವಿಮರ್ಶೆ ಮಾಡ್ತಿರ್ತಾರ ಸ್ಟೂಡೆಂಟ್ಸ್. ಓಕೆ, ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಿರ್ತಾರ. ಸ್ಟೂಡೆಂಟ್ಸ್ ಮೇ ಗಿವ್ ದೇರ್ ಒಪಿನಿಯನ್ ಡ್ಯೂರಿಂಗ್ ದ ಕ್ಲಾಸ್ ರೂಮ್. ಸ್ಟೂಡೆಂಟ್ ಮೇ ರೇಸ್ ದ ಕ್ವಶನ್ಸ್ ಡ್ಯೂರಿಂಗ್ ದ ಕ್ಲಾಸ್ ರೂಮ್. ಸ್ಟೂಡೆಂಟ್ ಮೇ ಕ್ರಿಟಿಸೈಸ್ ಸಮ್ ಆಸ್ಪೆಕ್ಟ್ಸ್ ಆಫ್ ಟೀಚಿಂಗ್ ಇನ್ ಕ್ಲಾಸ್ ರೂಮ್. ಓಕೆ, ಇವೆಲ್ಲ ನಡೀತಿರ್ತಾವಲ್ಲ. ಇವು ನಡಿಬೇಕಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಎನ್ಶೂರ್ಸ್ ಗ್ರೇಟರ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ರೂಮ್. ಈ ತರ ಆಗ್ಬೇಕಾದ್ರೆ ಕ್ಲಾಸ್ ರೂಮ್ ದಲ್ಲಿ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಕ್ಲಾಸ್ ರೂಮ್ ದಲ್ಲಿ ಆಗಬೇಕು. ಹಂಗ ಆಗಕ್ಕೆ ಏನ್ ಕಾರಣ ಆಗತ್ತಾ ಅಂತ ಕೇಳಿದಾರ. ಯಾವ ಅಂಶಗಳು ಕಾರಣ ಆಗ್ತಾವ? ಸುಮ್ಮನೆ ಕುತ್ಕೊಂಡು ಹಿಂಗ್ ಕೇಳಬಾರ್ದು. ಸ್ಟೂಡೆಂಟ್ ಎಫೆಕ್ಟಿವ್ ಆಗಿ ಅಥವಾ ಐ ಮೀನ್ ಗ್ರೇಟರ್ ಪಾರ್ಟಿಸಿಪೇಷನ್ ಅವ್ರು ಇರ್ಬೇಕು. ಹೆಚ್ಚಿನ ಭಾಗವಹಿಸುವಿಕೆ, ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಕ್ಲಾಸ್ ರೂಮ್ ನಲ್ಲಿ ಇರ್ಬೇಕು. ಒನ್ ವೇ ನಾವು ಹೇಳ್ಕೋತ ಹೋಗುದು, ಅವ್ರು ಸುಮ್ಮನೆ ಕುತ್ಕೊಂಡು ಕೇಳುದು ಆಗ್ಬಾರ್ದು. ಹಂಗ ಅವರು ಅವರ ಭಾಗವಹಿಸುವಿಕೆ ಇರಬೇಕಾದ್ರೆ ಏನಾಗ್ಬೇಕು? ಲೆಕ್ಚರ್ ಬೈ ದಿಸ್ ಟೀಚರ್. ಯಾವುದು ಎನ್ಶೂರ್ ಮಾಡ್ತದ? ಯಾವುದು ಎನ್ಶೂರ್ ಮಾಡ್ತದ? ಯಾವುದರಿಂದ ಅವರ ಭಾಗವಹಿಸಿಕೆ ಆಗುತ್ತಾ ಅಂತ ಕೇಳಿದಾರ. ಯಾವ ಒಂದು ಮೆಥಡ್ ದಿಂದ ಅವರ ಭಾಗವಹಿಸಿಕೆ ಆಗುತ್ತಾ ಕ್ಲಾಸ್ ರೂಮ್ ನಲ್ಲಿ? ಹೌ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಇನ್ ಕ್ಲಾಸ್ ರೂಮ್. ಈಗ ಲೆಕ್ಚರ್ ಬೈ ದಿ ಸ್ಟೂಡೆಂಟ್ಸ್. ಈಗ ಲೆಕ್ಚರ್ ಕೊಟ್ಕೋತ ಹೋಗ್ಬಿಡುದು. ಲೆಕ್ಚರ್ ಅಂದ್ರೆ ಒನ್ ವೇ ಟೀಚಿಂಗ್ ಇದು. ಸ್ಟೂಡೆಂಟ್ ಸುಮ್ಮನೆ ಕುತ್ಕೊಂಡ್ ಕೇಳ್ಬೇಕು, ನಾನು ಹೇಳ್ತಾ ಇರ್ಬೇಕು. ಹಂಗ ಟೆನ್ಸ್ ಬಗ್ಗೆ ಹೇಳುದು. ದೇರ್ ಆರ್ 15 ಟೆನ್ಸಸ್. ಪ್ರೆಸೆಂಟ್ ಟೆನ್ಸ್, ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಿಂಗ್ ಹೇಳ್ಕೋತ ಹೋಗುದು. ಹಂಗ ಡೆಫಿನಿಷನ್ ಹೇಳುದು, ಎಕ್ಸಾಂಪಲ್ ಕೊಡುದು. ಇದಕ್ಕೆಲ್ಲ ಏನಂತಾರ? ಲೆಕ್ಚರ್ ಮೆಥಡ್ ಅಂತಾರ. ಆ ಬಾದಾಮಿ ಚಾಲುಕ್ಯರು ಅದ್ರ ಬಗ್ಗೆ ಹೇಳ್ಕೋತ ಹೋಗುದು. ವಾಸ್ತುಶಿಲ್ಪ, ಆಡಳಿತ, ಹಿಂಗೆ ಹಿಂಗ್ ಹೇಳ್ಕೋತ ಹೋಗುದು. ಯಾವುದು ಸ್ಟೂಡೆಂಟ್ಸ್ ಸೈಲೆಂಟ್ ಆಗಿ ಅದನ್ನ ಕೇಳ್ಕೋತ ಹೋಗ್ತಿರ್ತಾರ. ಇದು ಲೆಕ್ಚರ್ ಮೆಥಡ್ ಅಂತೀವಿ. ಈ ತರ ಮಾಡಿದ್ರೆ ಸ್ಟೂಡೆಂಟ್ ಭಾಗವಹಿಸ್ತಾರ? ನೋ. ಓಕೆ, ಸ್ಟೂಡೆಂಟ್ಸ್ do not participate in the classroom. In teaching and learning sessions, discussion organized by the teacher. ಯಾವಾಗ ಭಾಗವಹಿಸ್ತಾರಂದ್ರ ಟೀಚರ್ ಡಿಸ್ಕಷನ್ ಅನ್ನ ಆರ್ಗನೈಸ್ ಮಾಡ್ತಾರ. ಓಕೆ, ಒಂದು ಚಾಪ್ಟರ್ ಮೇಲೆ ಈಗ ಭೂಮಿ ಬಗ್ಗೆ ನೀವು ಟೀಚ್ ಮಾಡ್ತಾ ಇದ್ರಿ ಅಂದ್ರ 4 ಸ್ಟೂಡೆಂಟ್ಸ್ ಒಂದು ಗ್ರೂಪ್ ಮಾಡಿ, 4 ಗ್ರೂಪ್ ಮಾಡಿ, ಅಥವಾ ಇಬ್ಬಿಬ್ರದ್ದು ಗ್ರೂಪ್ ಮಾಡಿ ಡಿಸ್ಕಷನ್ ಅನ್ನ ಅರೇಂಜ್ ಮಾಡೋದು, ಏನು ಚರ್ಚೆಯನ್ನ ಅರೇಂಜ್ ಮಾಡೋದು. ಅವಾಗ ಪಾರ್ಟಿಸಿಪೇಷನ್ ಆಗುತ್ತಲ್ಲ. ದಿಸ್ ಇಸ್ ಆನ್ಸರ್. ಮುಂದೆ ನೋಡ್ಬೇಕು ನೀವು. ಇದಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿದ್ರೆ ನಿಯರೆಸ್ಟ್ ಆನ್ಸರ್ ಹುಡುಕ್ಬೇಕು. ಒಮ್ಮೆ ಹಂಗೂ ಕೇಳಿರ್ತಾನ. ಇದು ಆಗ್ತಿರ್ಬೋದು, ಇಲ್ಲ ಅಂತಲ್ಲ. ಅದಕ್ಕಿಂತ ಹೆಚ್ಚಿನ ನಿಯರ್ ಆನ್ಸರ್ ಬೇರೆ ಏನೋ ಇರ್ತದ. ಅದನ್ನು ಅಬ್ಸರ್ವ್ ಮಾಡುದು. ಈಗ ಇಲ್ಲಿ ಆಗುತ್ತಂತ ಇಟ್ಕೊಳ್ಳೋದು ನಾವು. ಡಿಸ್ಕಷನ್ ಆರ್ಗನೈಸ್ಡ್ ಬೈ ದಿ ಟೀಚರ್. ಟೀಚರ್ ಆರ್ಗನೈಸಸ್ ಡಿಸ್ಕಷನ್. ಓಕೆ, ಡಿಸ್ಕಷನ್ ಅನ್ನ ಆರ್ಗನೈಸ್ ಮಾಡ್ತಾನೆ. ಅಥವಾ ಕ್ವಶನ್ ಅನ್ನ ಕೇಳ್ತಾನ. ಇದು ವಾಟ್ ಈಸ್ ಯುವರ್ ಒಪಿನಿಯನ್ ಅಂತ ಕೇಳ್ಬಹುದು. ಅಥವಾ ಹೇಳಿದ್ದ ಮೀನಿಂಗ್ ಅನ್ನ, ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಮೀನಿಂಗ್ ಅನ್ನ ಕೇಳ್ಬಹುದು. ಅವಾಗ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರ. ದೇ ಗಿವ್ ದೇರ್ ಒಪಿನಿಯನ್, ದೇ ಆನ್ಸರ್ ಟು ದ ಕ್ವಶನ್ಸ್. ಸಮಟೈಮ್ಸ್ ದೇ ಆಸ್ಕ್ ಕ್ವಶನ್ಸ್. ಅವರೇ ಇನ್ನೊಂದು ಕ್ವಶನ್ ಕೇಳ್ಬಹುದು. ಈ ತರ ಆಗ್ತಿರ್ತದ ಇದು. ದಿಸ್ ಎನ್ಶೂರ್ಸ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಇನ್ classroom. Greater participation of students in classroom. Field trip organized by the teacher. ಇದು ಎಲ್ಲಿ ಕ್ಲಾಸ್ ರೂಮ್ ದಲ್ಲಿ ಆಗೋದಿಲ್ಲ. ಫೀಲ್ಡ್ ಟ್ರಿಪ್ ಅರೇಂಜ್ ಮಾಡೋದು. ಆ ಫೀಲ್ಡ್ ಹೋಗುವಾಗ ಅಷ್ಟೇ ಖುಷಿಯಿಂದ ಇರ್ತಾರ ಅವ್ರು. ಮತ್ ಕ್ಲಾಸ್ ರೂಮ್ ಬಂದ ತಕ್ಷಣ ಏನು ಯಾವುದೇ ತರ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಮತ್ತ ಇನ್ನೊಂದು ಫೀಲ್ಡ್ ಟ್ರಿಪ್ ಅನ್ನ ನೆನ್ಪು ಮಾಡ್ಕೊಳ್ತಿರ್ತಾರ. ಓಕೆ, ಇದು ಆಗೋದಿಲ್ಲ. ಓಕೆ, ಸ್ಟೂಡೆಂಟ್ಸ್ ಡು ನಾಟ್ ಪಾರ್ಟಿಸಿಪೇಟ್ ಇನ್ ಕ್ಲಾಸ್ ರೂಮ್. ದೆನ್ ಕ್ಲಾಸ್ ನೋಟ್ಸ್ ಗಿವನ್ ಬೈ ದಿ ಟೀಚರ್. ಇದರಿಂದನೂ ಆಗೋದಲ್ಲ. ನೋಟ್ಸ್ ಕೊಟ್ಟು ಬಿಡ್ತೀರಿ, ಓದ್ಕೋತ ಹೋಗ್ತಾರ. ಏನ್ ಮಾತಾಡ್ತಾರ ಅವ್ರು? ನೋಟ್ಸ್ ಸಿಕ್ಕಿದೆ ಅಂತ ಹೇಳಿ. ಈ ಪಾರ್ಟಿಸಿಪೇಷನ್ಗೆ ಕ್ಲಾಸ್ ರೂಮ್ ದಲ್ಲಿ ಅವ್ರು ಪಾರ್ಟಿಸಿಪೇಷನ್ ಮಾಡೋದಕ್ಕ ನಾವು ನೋಟ್ಸ್ ಕೊಡೋದಕ್ಕ ಏನೂ ಸಂಬಂಧ ಇರೋದಿಲ್ಲ. ಸೊ ದಿಸ್ ಇಸ್ ದ ಆನ್ಸರ್. ಏನು? ಡಿಸ್ಕಷನ್ ಆರ್ಗನೈಸ್ಡ್ ಬೈ ದಿ ಟೀಚರ್. ದ ಟೀಚರ್ ಶುಡ್ ಆರ್ಗನೈಸ್ ದ ಡಿಸ್ಕಷನ್. Okay, this ensures the greater participation of students in classroom. Okay, like this. Discussion organized by the teacher. Teaching means to help students. ಇದು ನೋಡಿ, ಟೀಚಿಂಗ್ ಅಂದ್ರೆ ಏನು? ಸ್ಟೂಡೆಂಟ್ ಹೆಲ್ಪ್ ಮಾಡೋದು. ಯಾವ್ದಕ್ಕೆ ಹೆಲ್ಪ್ ಮಾಡೋದು? ಹೌ ಟು ಥಿಂಕ್, ವಾಟ್ ಟು ಥಿಂಕ್, ವೈ ಟು ಥಿಂಕ್, ವೆನ್ ಟು ಥಿಂಕ್. ಯಾವ್ದ್ರಲ್ಲಿ ಟೀಚಿಂಗ್ ಮೀನ್ಸ್ ಹೆಲ್ಪ್ ಸ್ಟೂಡೆಂಟ್ಸ್. ಅವ್ರು ಹೇಗೆ ಥಿಂಕ್ ಮಾಡ್ಬೇಕು ಅನ್ನೋದನ್ನ ಟೀಚಿಂಗ್ ಅಂತೀರೋ,
ಇದಕ್ಕೆ ಟೀಚಿಂಗ್ ಅಂತ ಕರಿತಿರೋ, ಏನ್ ಥಿಂಕ್ ಮಾಡ್ಬೇಕು ಅನ್ನೋದು ಟೀಚಿಂಗ್ ಅಂತ ಕರಿತಿರೋ, ಅಥವಾ ಯಾಕ ಥಿಂಕ್ ಮಾಡ್ಬೇಕು ಅನ್ನೋದು ಟೀಚಿಂಗ್ ಅಂತ ಕರಿತಿರೋ, ಅಥವಾ ಯಾವಾಗ ಥಿಂಕ್ ಮಾಡ್ಬೇಕು ಅವರು ಅನ್ನೋದನ್ನ ಟೀಚಿಂಗ್ ಅಂತ ಕರಿತಿರೋ. ನೀವು ಮೊದಲ ಆಪ್ಷನ್ ಅನ್ನ ರಿಮೂವ್ ಮಾಡ್ರಿ. ಈಗ ಯಾಕೆ ಥಿಂಕ್ ಮಾಡ್ಬೇಕಂತ ನೀವು ಹೇಳ್ಬೇಕಾಗಿಲ್ಲಲ್ಲ ಅವ್ರಿಗೆ, ಅದನ್ನ ಯಾಕೆ ಹೇಳ್ಬೇಕು? ಯಾಕೆ ಥಿಂಕ್ ಮಾಡ್ಬೇಕಂದ್ರ ತಪ್ಪಾಗುತ್ತಲ್ಲ. ಥಿಂಕ್ ಮಾಡಕ್ ಹಚ್ಬೇಕು ನಾವು ಅವ್ರನ್ನ. ದೇ ಶುಡ್ ಥಿಂಕ್ ಓವರ್ ದ ಸಬ್ಜೆಕ್ಟ್ಸ್, ಓವರ್ ದ ಐಡಿಯಾಸ್. ಓಕೆ, ಇದು ತಪ್ಪಾಗುತ್ತಲ್ಲ. ವೈ ಟು ಥಿಂಕ್? ಸ್ಟೂಡೆಂಟ್ಸ್ಗೆ ಯಾಕೆ ನೀವು ಥಿಂಕ್ ಮಾಡ್ಬೇಕು ಅನ್ನೋದನ್ನ ಹೆಲ್ಪ್ ಮಾಡಕ್ ಆಗಲ್ಲ. ಮತ್ತೆ ವೆನ್ ಟು ಥಿಂಕ್, ಯಾವಾಗ ಬೇಕಾದ್ರೂ ಥಿಂಕ್ ಮಾಡ್ಬೋದು, ಇದ್ದ ಟೈಮ್ದಲ್ಲಿ ನೀವು ಥಿಂಕ್ ಮಾಡ್ರಿ ಅಂತ ಹೆಲ್ಪ್ ಮಾಡಕ್ ಅಲ್ಲ. ಓಕೆ, ಇವೆರಡದ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಡ್ರಿ. ಹೌ ಟು ಥಿಂಕ್ ಈಸ್ ದ ರೈಟ್ ಆನ್ಸರ್. ಹೌ ಟು ಥಿಂಕ್ ಈಸ್ ಇಂಪಾರ್ಟೆಂಟ್. ಇದ್ರ ಅರ್ಥ ಏನಂತಂದ್ರ, ಟೀಚರ್ ಶುಡ್ ಮೇಕ್ ಸ್ಟೂಡೆಂಟ್ಸ್ ಟು ಥಿಂಕ್ ಇಂಡಿಪೆಂಡೆಂಟ್ಲಿ. ಅವರು ಸ್ವತಂತ್ರವಾಗಿ ಯೋಚನೆ ಮಾಡುವಂತರಾಗಬೇಕು. ಅದು ಶಿಕ್ಷಣದ ಉದ್ದೇಶ, ಟೀಚಿಂಗ್ ದ ಬೋಧನೆಯ ಉದ್ದೇಶ ಆಗಬೇಕು. ಟೀಚರ್ ಶುಡ್ ಫೆಸಿಲಿಟೇಟ್ ಸ್ಟೂಡೆಂಟ್ಸ್ ಇನ್ ಸಚ್ ಎ ವೇ ದಟ್ ದೇ ಶುಡ್ ಸ್ಟಾರ್ಟ್ ಥಿಂಕಿಂಗ್ ಇಂಡಿಪೆಂಡೆಂಟ್ಲಿ. ಸ್ವತಂತ್ರವಾಗಿ ಯೋಚನೆ ಮಾಡೋದನ್ನ ಕಲಿಬೇಕು. ಒಂದು ವಿಷಯದ ಮೇಲೆ ಅವರಲ್ಲಿ ಆ ಯೋಚನೆ ಲಹರಿಗಳು ಹರಿತಾ ಹೋಗ್ಬೇಕು. ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಅವರಲ್ಲಿ ಐಡಿಯಾಸ್ಗಳು ಬ್ಲೂಮ್ ಆಗ್ತಾವ, ಜರ್ಮಿನೇಟ್ ಆಗ್ತಾವ. ಹೌ ಟು ಥಿಂಕ್ ಈಸ್ ವಾಟ್ ಟು ಥಿಂಕ್ ಅಲ್ಲ, ಏನ್ ಥಿಂಕ್ ಮಾಡ್ಬೇಕು ಅನ್ನೋದು ಹೇಳುದಲ್ಲ. ಅವ್ರು ಏನ್ ಥಿಂಕ್ ಮಾಡ್ಬೇಕಂತ ನಾವ್ ಹೇಳ್ಬಾರ್ದು ಅದನ್ನ. ಹೌ ಟು ಥಿಂಕ್ ಈಸ್ ಇಂಪಾರ್ಟೆಂಟ್. ವಿಷಯ ಅವರಲ್ಲಿ ಇದ್ದೇ ಇದೆ, ಅದ್ರ ಮೇಲೆ ನೀವು ಹೇಗೆ ಥಿಂಕ್ ಮಾಡ್ಬೇಕು ಅನ್ನೋದು, ಏನ್ ಥಿಂಕ್ ಮಾಡ್ಬೇಕು, ಹೇಗೆ ಥಿಂಕ್ ಮಾಡ್ಬೇಕು ಅನ್ನೋದು ಅಲ್ಲೇ ನಡೀತದ. ಹೇಗೆ ಥಿಂಕ್ ಮಾಡ್ಬೇಕು, ಇಂಡಿಪೆಂಡೆಂಟ್ ಆಗಿ ಥಿಂಕಿಂಗ್, ಇಂಡಿಪೆಂಡೆಂಟ್ ಥಿಂಕಿಂಗ್ ಅಂತಾರೆ ಇದು. ಓಕೆ, ಈಗಿನ ಶಿಕ್ಷಣದ ಉದ್ದೇಶ ಅದು ಆಗ್ಬೇಕು. ಅಂದ್ರ ಸ್ಟೂಡೆಂಟ್ ಶುಡ್ ಥಿಂಕ್ ದೆಮ್ಸೆಲ್ವ್ಸ್. ಅವರೇ ಹಿಯರ್ ಟೀಚರ್ ಶುಡ್ ಜಸ್ಟ್ ಆಕ್ಟ್ ಎಸ್ ಎ ಫೆಸಿಲಿಟೇಟರ್. ಫೆಸಿಲಿಟೇಟರ್ ಅಂತ ಆಕ್ಟ್ ಮಾಡೋದಿಲ್ಲ. ಅವರೇ ಎಲ್ಲ, ಈಗ ಒಂದ್ ಸಬ್ಜೆಕ್ಟ್ ಇತ್ತಂದ್ರ ಅದ್ರ ಬಗ್ಗೆ ಅವರೇ ಓದ್ಕೊಳ್ಬೇಕು, ಅವರೇ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು. ಟೀಚರ್ ಉದ್ದೇಶ ಏನು ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಅದನ್ನ ಮಾಡ್ಕೋಬೇಕಾದ್ರೆ ಇವ್ರು ಏನ್ ಮಾಡ್ಬೇಕು ಅನ್ನೋದು ಹೇಳ್ಬೇಕು ಅಷ್ಟೇ. ಟೀಚರ್ ಶುಡ್ ಆಕ್ಟ್ ಎಸ್ ಎ ಫೆಸಿಲಿಟೇಟರ್. ಹಿ ಶುಡ್ ಫೆಸಿಲಿಟೇಟ್ ಸ್ಟೂಡೆಂಟ್ಸ್ ಇನ್ ಸಚ್ ಎ ವೇ ದಟ್ he should think over the subject independently. Okay, like this. Then ninth one, which of the following is not true when we say that an educational institution is a laboratory that provides experiences? ನಮಗೆ ಗೊತ್ತಿದೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅನ್ನೋದು ಒಂದು ಲ್ಯಾಬೊರೇಟರಿಯಲ್ಲಿ ಹಲವಾರು ಎಕ್ಸ್ಪೆರಿಮೆಂಟ್ಸ್ ಗಳು ನಡೀತಾವ. ಓಕೆ, ಅನುಭವಗಳು ಸಿಗ್ತಿರ್ತಾವ. ಈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಒಂದು ಲ್ಯಾಬೊರೇಟರಿ, ಅದನ್ನ ಲ್ಯಾಬೊರೇಟರಿ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಅದೊಂದು ಲ್ಯಾಬೊರೇಟರಿ, ಬಹಳಷ್ಟು ಅನುಭವಗಳು ಸಿಗ್ತಾವ ಅಲ್ಲಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ. ಓಕೆ, an educational institution is a laboratory that provides experiences. ಅದು ಒಂದು ಲ್ಯಾಬೊರೇಟರಿ, ಅನುಭವಗಳನ್ನ ಕೊಡ್ತದ. ಸಾಕಷ್ಟು ಬೇರೆ ಬೇರೆ ರೀತಿಯ ಅನುಭವಗಳನ್ನ ಕೊಡುತ್ತೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಅದಕ್ಕಾಗಿ ಅದಕ್ಕೆ ಲ್ಯಾಬೊರೇಟರಿ ಅಂತ ಕನ್ಸಿಡರ್ ಮಾಡ್ತಾರೆ. ಕ್ವಶನ್ ಏನಿದೆ, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಟ್ರೂ? ಯಾವುದು ಸತ್ಯ ಅಲ್ಲ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ? ಓಕೆ, ಇನ್ ಅಬ್ಸಾರ್ವಿಂಗ್ ಅಂಡ್ ಪ್ರೊಡ್ಯೂಸಿಂಗ್ ನಾಲೆಜ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಬೇಕು, ಪ್ರೊಡ್ಯೂಸ್ ಮಾಡ್ಬೇಕು. ಈಗ ಸಾಕಷ್ಟು ವಿಷಯಗಳನ್ನ ಅಬ್ಸರ್ವ್ ಮಾಡ್ಕೋತೀವಿ ನಾವು, ನಾಲೆಜ್ ಅನ್ನ, ಜ್ಞಾನವನ್ನ ಪಡ್ಕೊಳ್ತೀವಿ, ಮತ್ತೆ ಅದನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಐಡಿಯಾ, ವಿ ಶೇರ್ ಅವರ್ ನಾಲೆಜ್. ಹೊರಗೆ ಬರ್ತೀವಿ, ಸೊಸೈಟಿಗೆ ಬರ್ತೀವಿ, ನಮ್ಮ ನಾಲೆಜ್ ಅನ್ನ ಶೇರ್ ಮಾಡ್ಕೊಳ್ತೀವಿ. ಅಲ್ಲಿ ಏನ್ ಕಲಿತೀವಿ, ವಾಟ್ ಎವರ್ ವಿ ಥಿಂಕ್ ವಿ ಲರ್ನ್ ಇನ್ ಕಾಲೇಜ್, ವಿ ಅಪ್ಲೈ ಇಟ್ ಟು ಅವರ್ ಡೇ ಟು ಡೇ ಲೈಫ್. ವಿ ಶೇರ್ ವಿತ್ ದ ಸೊಸೈಟಿ ಜೊತೆಗೆ ನಾವು ಹಂಚ್ಕೊಳ್ತೀವಿ, ಅದನ್ನ ಶೇರ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಕರೆಕ್ಟ್. ಓಕೆ, ಇಸ್ ನಾಟ್, ಇದು ಟ್ರೂ, ಇದು ಆನ್ಸರ್ ಅಲ್ಲ, ಇದು ಟ್ರೂ. ಓಕೆ, ಅಂದ್ರ ಈ ಹೇಳಿಕೆಗೆ ಇದು ಕರೆಕ್ಟ್ ಇದೆ ಅಂತ ಅರ್ಥ, ಇದು ಆನ್ಸರ್ ಅಲ್ಲ. ದೆನ್ ಇನ್ ಗೆಟಿಂಗ್ ಲೈಫ್ಸ್ ಅಡ್ವೆಂಚರ್, ಜೀವನದಲ್ಲಿ ಅತ್ಯದ್ಭುತವಾದ ಸಾಹಸ ಕ್ರಿಯೆಗಳನ್ನ ಮಾಡುವುದು, ಅಂತದ್ದನ್ನು ನಾವು ಕಲಿತೀವಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ. ನಮ್ಮ ಜೀವನ ಸಾಹಸಮಯವಾಗಿ ನಡೆಯಬೇಕು ಅನ್ನೋದನ್ನ ಕಲಿತೀವಿ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅಂದ್ರೆ ಈ ಹೇಳಿಕೆಗೆ ಇವು ಸೂಕ್ತದವಂತ, ಇದು ಆನ್ಸರ್ ಅಲ್ಲ. ಈ ಹೇಳಿಕೆಗೆ ಇವು ಸೂಕ್ತದವ, ಯಾವುದು ಸತ್ಯ ಅಲ್ಲ ಅಂತ ಕೇಳಿದಾರ ಅವರು. ದೆನ್ ಫಾರ್ ಪ್ರಾಕ್ಟಿಕಲ್ ಎಕನಾಮಿಕ್ಸ್ ಅಂಡ್ ಸೆಲ್ಫ್ ಡೆವಲಪ್ಮೆಂಟ್, ನೋಡಿ, we get lot of experiences in college or in educational institutions that help us
ಏನು ಫಾರ್ ಸೆಲ್ಫ್ ಡೆವಲಪ್ಮೆಂಟ್. ನಮ್ಮ ಪರ್ಸನಾಲಿಟಿ, ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಶಿಕ್ಷಣ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಬಹಳ ಇಟ್ ಪ್ಲೇಸ್ ಎ ವೆರಿ ವೈಟಲ್ ರೋಲ್, ಸಿಗ್ನಿಫಿಕೆಂಟ್ ರೋಲ್, ಮೇಜರ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ. ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ, ನಮ್ಮ ಬಿಹೇವಿಯರಲ್ ಚೇಂಜಸ್ ದಲ್ಲಿ, ನಮ್ಮ ವರ್ತನೆಗಳಲ್ಲಿ ಬದಲಾವಣೆ ಆಗಬೇಕಾದ್ರೆ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅದ ಪಾತ್ರ ಮುಖ್ಯವಾಗಿರ್ತದೆ. ಇಟ್ ಆಕ್ಟ್ಸ್ ಆಸ್ ಎ ಲ್ಯಾಬೊರೇಟರಿ ದಟ್ ಪ್ರೊವೈಡ್ಸ್ ಎಕ್ಸ್ಪೀರಿಯನ್ಸಸ್. ಹಲವಾರು ಅನುಭವಗಳನ್ನ ನೀಡ್ತದ. ಅನುಭವಗಳನ್ನ ನೀಡಿದಾಗ ನಮ್ಮಲ್ಲಿ ವ್ಯಕ್ತಿತ್ವದ ಬೆಳವಣಿಗೆ ಆಗ್ತದೆ. ಓಕೆ, ಪ್ರಾಕ್ಟಿಕಲ್ ಎಕನಾಮಿಕ್ಸ್ ಏನಿದೆ, ಎಕನಾಮಿಕ್ಸ್ ಏನಿದೆ ಅಂದ್ರೆ ಏನ್ ನಡೀತಾ ಇದೆ ಸೊಸೈಟಿಯಲ್ಲಿ, ಏನ್ ನಡೀತಾ ಇದೆ, ಇದು ಪ್ರಾಕ್ಟಿಕಲ್ ಎಕನಾಮಿಕ್ಸ್ ಅಂತ. ಏನ್ ನಡೀತಾ ಇದೆ, ಹೌ ವಿ ಆರ್ ಏನು ಲಿವಿಂಗ್ ಇನ್ ಸೊಸೈಟಿ, ಹೌ ವಿ ಬಿಹೇವ್ ಇನ್ ಸೊಸೈಟಿ ವಿತ್ ಅದರ್ಸ್, ಇವೆಲ್ಲ ಸೆಲ್ಫ್ ಡೆವಲಪ್ಮೆಂಟ್ ಹೆಲ್ಪ್ ಆಗುತ್ತೆ. ಅಂತ ಅನುಭವಗಳನ್ನ ನಾವು ಪಡಿತೀವಿ. ಓಕೆ, ಒಂದು ಲ್ಯಾಬೊರೇಟರಿಯಲ್ಲಿ ನಾವು ವಿಜ್ಞಾನಿಗಳು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರಲ್ಲ, ಸಾಕಷ್ಟು ಅನುಭವಗಳನ್ನು ತಗೊಳ್ತಾರ. ಹಾಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಒಂದು ಲ್ಯಾಬೊರೇಟರಿ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅಂದ್ರ ಈ ಹೇಳಿಕೆಗೆ ಇವು ಸೂಕ್ತ ಅದಾವ. ಓಕೆ, ಫಾರ್ ಆಕ್ಚುಲಿ ಕಂಪ್ಲೀಟಿಂಗ್ ದ ಕೋರ್ಸ್, ನೋ ನೋ ನೋ, ಇಟ್ ಇಸ್ ನಾಟ್ ಕರೆಕ್ಟ್. ಇವು ಮೂರು ಈ ಹೇಳಿಕೆಗೆ ಸಂಬಂಧಪಟ್ಟಿದ ಅಂದ್ರೆ ಇದು ಹೇಳಿಕೆ ಅಲ್ಲ ಅಂತ ಅರ್ಥ, ಸತ್ಯ ಅಲ್ಲ ಇದು, ಇದಕ್ಕೆ ಸಂಬಂಧಪಟ್ಟಿಲ್ಲ. ಫಾರ್ ಆಕ್ಚುಲಿ ಕಂಪ್ಲೀಟಿಂಗ್ ದ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿಬಿಟ್ರ ಅನುಭವಗಳು ಸಿಗುದಿಲ್ಲ. ಅದೇ ಫಸ್ಟ್ ಒಂದು ಕ್ವಶನ್ ಇತ್ತಲ್ಲ, ಟೀಚರ್ಸ್ ಫೋಕಸ್ ಶುಡ್ ನಾಟ್ ಬಿ ಆನ್ ಕಂಪ್ಲೀಟಿಂಗ್ ದ ಕೋರ್ಸ್, ಆನ್ ಕಂಪ್ಲೀಷನ್ ಆಫ್ ಕೋರ್ಸ್. ಸೊ ದಿಸ್ ಈಸ್ ಆನ್ಸರ್. ಯಾವುದು ಇದು ಆನ್ಸರ್ ಆಗುತ್ತಾ? ಈ ಮೂರು ಆಪ್ಷನ್ಸ್ ಇದಕ್ಕೆ ಸಂಬಂಧಿಸಿದ್ದದ, ಇದು ಅಷ್ಟೇ ಇದಕ್ಕೆ ಸಂಬಂಧಿಸಿದ್ದಿಲ್ಲ. ಯಾವುದು ಲಾಸ್ಟ್ ಒನ್, ಫಾರ್ ಆಕ್ಚುಲಿ ಕಂಪ್ಲೀಟಿಂಗ್ ದ ಕೋರ್ಸ್, ದಿಸ್ ಈಸ್ ದ ಆನ್ಸರ್, ಲಾಸ್ಟ್ ಒನ್. ಓಕೆ, ಲೈಕ್ ದಿಸ್. Next one. Regularity in class attendance can be ensured. ಈಗ ಒಬ್ಬ ವಿದ್ಯಾರ್ಥಿ ಕ್ಲಾಸ್ ರೂಮಿಗೆ ರೆಗ್ಯುಲರ್ ಆಗಿ ಬರ್ಬೇಕಪ್ಪ, ಇದನ್ನ ಹೆಂಗ್ ಎನ್ಶೂರ್ ಮಾಡ್ತೀರಿ ನೀವು ಅನ್ನೋದು. ಆರ್ಗನೈಸಿಂಗ್ ಕಲ್ಚರಲ್ ಪ್ರೋಗ್ರಾಮ್ಸ್ ಇನ್ ದ ಕಾಲೇಜ್. ಕಾಲೇಜಿಗೆ ಹುಡುಗರು ಬರ್ಬೇಕಂತೇಳಿ ವಾರದಾಗ ಒಂದ್ 3-4 ಸಲ ಕಲ್ಚರಲ್ ಪ್ರೋಗ್ರಾಮ್ ಅನ್ನ ಇಟ್ಬಿಡುದು. ಒಂದಿನ ಡ್ಯಾನ್ಸ್, ಒಂದಿನ ಡಿಬೇಟ್ ಕಾಂಪಿಟೇಷನ್, ಫನ್ ವೀಕ್ ಅಂತ ಕಂಡಕ್ಟ್ ಮಾಡ್ಬಿಡುದು. ಇವುಗಳನ್ನೇ ಹೆಚ್ಚು ಕಂಡಕ್ಟ್ ಮಾಡ್ಕೊತ ಹೋಗುದು. ಅಂದ್ರೆ ರೆಗ್ಯುಲರ್ ಆಗಿ ಬರ್ತಾರ ಅಂತ ತಿಳ್ಕೊಂಡು ಹೀಗ್ ಮಾಡ್ತಿರೋ, ರೆಗ್ಯುಲರ್ ಆಗಿ ಬರ್ಬೇಕಾದ್ರೆ ಹಿಂಗ್ ಮಾಡ್ತಿರೋ, ಹಿಂಗ್ ಮಾಡ್ಬಾರ್ದು. ಓಕೆ, ಓನ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ದಿಂದ ಕಲಿಕೆ ಆಗುದಿಲ್ಲ, ಅದು ಒಂದರದಿಂದನೇ. ನೆಕ್ಸ್ಟ್, ಇಂಪೋಸಿಂಗ್ ಫೈನ್ ಫ್ರಮ್ ಸ್ಟೂಡೆಂಟ್ಸ್. ಯಾವ ಸ್ಟೂಡೆಂಟ್ ಬರೋದಿಲ್ಲ ಅವ್ರ ನೀವು 100 ರೂಪಾಯಿ ಕೊಡ್ಬೇಕು, ಇವತ್ತು ಬಂದಿಲ್ಲ ನೀನು, 100 ರೂಪೀಸ್ ಫೈನ್ ಹಾಕಿವಿ ನಿನಗೆ ಅಂತ ಹೇಳ್ತಿರೋ, ಅಂದ್ರೆ ಅವ ಡಿ ಬರ್ತಾನಂತ ತಿಳ್ಕೊಳ್ತಿರೋ. ನೋ, ಯು ಶುಡ್ ನಾಟ್ ಇಂಪೋಸ್ ಫೈನ್ ಆನ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಮೇಲೆ ಫೈನ್ ಹಾಕೋಂಗಿಲ್ಲ. ಓಕೆ, ಅದರಿಂದ ಅದು ಸಕ್ಸಸ್ಫುಲ್ ಆಗುದಿಲ್ಲ, ರೆಗ್ಯುಲಾರಿಟಿ ಆಗುದಿಲ್ಲ, ಸ್ಟೂಡೆಂಟ್ಸ್ ಬರುದಿಲ್ಲ. ಫೈನ್ ಹಾಕಕತ್ತಿದ್ರು ಇನ್ನೂ ಬಿಟ್ಟು ಬಿಡ್ತಾರ ಅವ್ರು. ಸಮಟೈಮ್ಸ್ ದೇ ಮೇ ನಾಟ್ ಬಿ ಏಬಲ್ ಟು ಗಿವ್ ಫೈನ್ ಅನ್ನ, ಅಥವಾ ಅವ್ರಿಗೆ ಏನ್ ನೀವು ಫೈನ್ ಹಾಕಿರ್ತಾರಲ್ಲ ಅದನ್ನ ಕೊಡುವಂತ ಶಕ್ತಿ ಇರ್ಲಿಕ್ಕಿಲ್ಲ ಅವ್ರಿಗೆ. ಸೊ ಅವರು ಮತ್ತೆ ಇರ್ರೆಗ್ಯುಲರ್ ಆಗಿ ಉಳಿಯುವಂತ ಚಾನ್ಸಸ್ ಇರ್ತದೆ. ನೆಕ್ಸ್ಟ್, ಈಗ 100 ರೂಪೀಸ್ ನಾಳೆ ತಗೊಂಡ್ ಬಾ ಅಂದ್ರ ಅವನ ಹತ್ರ 100 ರೂಪೀಸ್ ಇರುದಿಲ್ಲ, ಬಿಟ್ಬಿಡ್ತಾನೆ, ನಾಳೆನೂ ಬಿಟ್ಬಿಡ್ತಾನೆ ಕಾಲೇಜ್. ಹಂಗಾಗುತ್ತೆ. ಅದೇ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕು. ಇಂಥ ಕ್ವಶನ್ಸ್ ಅನ್ನ ನೀವು ಅಟೆಂಪ್ಟ್ ಮಾಡುವಾಗ ನೀವು ಟೀಚರ್ ಅಂತ ತಿಳ್ಕೊಂಡ, ನಾನೀಗ ಒಬ್ಬ ಸ್ಟೂಡೆಂಟ್ ಫೈನ್ ಹಾಕಿದೆ, ಏನಾಗತ್ತಿದು, ಹೆಂಗ್ ರಿಯಾಕ್ಷನ್ ಬರ್ಬೋದು ಅಂತ ನೀವು ಥಿಂಕ್ ಮಾಡ್ಬೇಕು ಬಿಡಿಸುವಾಗ. ಓಕೆ, ಅಥವಾ ನೀವು ಪ್ರಿಪರೇಷನ್ ಮಾಡುವಾಗ ಈ ತರ ಥಿಂಕ್ ಮಾಡ್ಬೇಕು. ಹ್ಯಾವಿಂಗ್ ಫ್ರೀಕ್ವೆಂಟ್ ಇಂಟರಾಕ್ಷನ್ ವಿತ್ ಪೇರೆಂಟ್ಸ್ ಸ್ಟೂಡೆಂಟ್ಸ್, ದಿಸ್ ವರ್ಕ್ಸ್ ಔಟ್. ಈಗ ನೋಡಿ, ನೀವು ಪೇರೆಂಟ್ಸ್ ಜೊತೆಗೆ ಮತ್ತು ಸ್ಟೂಡೆಂಟ್ಸ್ ಜೊತೆಗೆ ಕಂಟಿನ್ಯೂಸ್ ಆಗಿ ಫ್ರೀಕ್ವೆಂಟ್ ಆಗಿ ಇಂಟರಾಕ್ಷನ್ ಇರ್ಬೇಕು. ಕಾಲೇಜಿಗೆ ಇರ್ರೆಗ್ಯುಲರ್ ಆಗಿ ಇರ್ತಿದ್ನಂದ್ರ ಕರೆದು ಕೇಳ್ಬೇಕು, ಯಾಕೆ ಇರ್ರೆಗ್ಯುಲರ್ ಆಗಿದೆಯಪ್ಪ, ಏನ್ ನಿನ್ ಪ್ರಾಬ್ಲಮ್, ನಿನಗೇನಾಗೈತೆ, ನಿನ್ ಮನೇಲಿ ಏನ್ ಪ್ರಾಬ್ಲಮ್, ಅವ್ರನ್ನು ಕೇಳ್ಬೇಕು. ಅಂಡ್ ಸ್ಟೂಡೆಂಟ್ ಅನ್ನು ಕೇಳ್ಬೇಕು, ಅವ್ರ ಪೇರೆಂಟ್ಸ್ ಕೇಳ್ಬೇಕು. ದಟ್ ಈಸ್ ವೈ ಪೇರೆಂಟ್ಸ್ ಮೀಟಿಂಗ್ಸ್ ವಿಲ್ ಟೇಕ್ ಪ್ಲೇಸ್ ಇನ್ ಕಾಲೇಜಸ್. ಪೇರೆಂಟ್ಸ್ ಮೀಟಿಂಗ್ಸ್ ಗಳು ನಡೀತಾವಲ್ಲ, ಇದ್ರ ಸಲುವಾಗಿನೇ. ಅಂದ್ರೆ ರೆಗ್ಯುಲಾರಿಟಿಯನ್ನ ನಾವು ನೋಡ್ಕೊಳ್ಳೋದ್ರ ಸಲುವಾಗಿ ರೆಗ್ಯುಲರ್ ಆಗಿ ಸ್ಟೂಡೆಂಟ್ಸ್ ಕ್ಲಾಸಿಗೆ ಬರಬೇಕು, ಕಾಲೇಜಿಗೆ ಬರಬೇಕು. ಯಾವಾಗ ಬರ್ತಾನವ? ವೆನ್ ವಿ ಫ್ರೀಕ್ವೆಂಟ್ಲಿ ಕಂಡಕ್ಟ್
or having when we have frequent interaction with students and teach parents. ಅವರ ಪೇರೆಂಟ್ಸ್ ಜೊತೆಗೆ ಮತ್ತು ಸ್ಟೂಡೆಂಟ್ಸ್ ಜೊತೆಗೆ ಫ್ರೀಕ್ವೆಂಟ್ ಆಗಿ ನಾವು ಇಂಟ್ರಾಕ್ಷನ್ ಇರ್ಬೇಕು, ಅವ್ರ ಜೊತೆಗೆ ನಾವು ಮಾತಾಡ್ತಿರ್ಬೇಕು ಅವ್ರ ಪೇರೆಂಟ್ಸ್ ಜೊತೆಗೆ. ಫ್ರೀಕ್ವೆಂಟ್ ಆಗಿ ಅಂತಂದ್ರೆ ವಾರದಾಗ ಒಂದ್ಸಲ ಆದ್ರೂ ನಾವು ಅಬ್ಸರ್ವ್ ಮಾಡ್ತಿರ್ಬೇಕು. ಅಂದ್ರೆ ಯಾರು ಇರ್ರೆಗ್ಯುಲರ್ ಇರ್ತಾರೋ ಅವ್ರ ಬಗ್ಗೆ ನಾವು ಏನ್ ಮಾಡ್ಬೇಕು, ಕಾನ್ಸಂಟ್ರೇಷನ್ ಮಾಡ್ಬೇಕು. ಅವ್ರ ಪೇರೆಂಟ್ಸ್ ಜೊತೆಗೆ ಮಾತಾಡ್ಬೇಕು, ಪೇರೆಂಟ್ಸ್ ಮೀಟಿಂಗ್ ಕರಿಬೇಕು, ಅವ್ರ ಸಮಸ್ಯೆ ಏನಂತ ಅರಿತುಕೊಳ್ಬೇಕು, ಯಾಕೆ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಅಂತ ತಿಳ್ಕೊಳಕ ಇವನ್ನೆಲ್ಲವುಗಳನ್ನ ಮಾಡ್ಬೇಕಾಗುತ್ತೆ. ಅವಾಗ ರೆಗ್ಯುಲಾರಿಟಿ ಮೇಂಟೈನ್ ಆಗುತ್ತೆ, ಇಲ್ಲದೆ ಇದ್ರೆ ಆಗುದಿಲ್ಲ. ದೆನ್ ಹ್ಯಾವಿಂಗ್ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಕೋಡ್ ಇನ್ ದ ಕಾಲೇಜ್, ಇದು ವರ್ಕ್ ಆಗುದಿಲ್ಲ. ನೀವು ಸ್ಟ್ರಿಕ್ಟ್ ಆಗಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಂತೇಳಿ ಸ್ಟ್ರಿಕ್ಟ್ ಆಗಿ ಬರ್ಲೇಬೇಕು ಅಂದ್ರ ಆ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಏನಿರ್ತದಂತ ಯಾರಿಗ್ ಗೊತ್ತು, ಅವ್ರ ಮನೆಯಲ್ಲಿ ಪ್ರಾಬ್ಲಮ್ ಏನಿರ್ತದಂತ ಯಾರಿಗ್ ಗೊತ್ತು. ಹಿಂಗಾಗಿ ಇದು ಯಾವಾಗ ಸಾಲ್ವ್ ಆಗುತ್ತಂದ್ರ ವೆನ್ ಯು ಹ್ಯಾವ್ ಫ್ರೀಕ್ವೆಂಟ್ ಇಂಟರಾಕ್ಷನ್ ಫ್ರೀಕ್ವೆಂಟ್ ಮೀಟಿಂಗ್ಸ್ ವಿತ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್, ಐ ಮೀನ್ ಪೇರೆಂಟ್ಸ್, ಅವ್ರ ಜೊತೆಗೆ ಹೆಚ್ಚು ಇದ್ದಾಗ ರೆಗ್ಯುಲಾರಿಟಿ ಮೇಂಟೈನ್ ಆಗುತ್ತೆ, ಇಲ್ಲದೆ ಇದ್ರೆ ಆಗುದಿಲ್ಲ. ಸೊ ರೆಗ್ಯುಲಾರಿಟಿ ಇನ್ ಕ್ಲಾಸ್ ಅಟೆಂಡೆನ್ಸ್ ಕ್ಯಾನ್ ಬಿ ಎನ್ಶೂರ್ಡ್ by having frequent interaction with parents and students. ಈ ತರ ನೀವು ಪ್ರಾಕ್ಟಿಕಲ್ ಆಗಿ ಟೀಚರ್ ಅಂತ ತಿಳ್ಕೊಂಡು ಇವುಗಳನ್ನ ನೀವು ಬಿಡಿಸಾಕ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಈಸಿಯಾಗಿ ಅರ್ಥ ಆಗ್ತಾವ. ಓಕೆ, ಆಪ್ಷನ್ ಅನ್ನ ನೀವು ಈಸಿಯಾಗಿ ಕಂಡುಹಿಡಿಬಹುದು. 10 ಕ್ವಶನ್ಸ್ ಇದ್ರಂದ್ರೆ 9 ಆದ್ರೂ ಬಂದೇ ಬರ್ತಾವ ನಿಮಗೆ, ಲೈಕ್ ದಿಸ್. ಓಕೆ, ಈ ತರ ದೇರ್ ಆರ್ 10 ಕ್ವಶನ್ಸ್. ಒಂದೇನೋ ಮಿಸ್ಟೇಕ್ ಆಗಿದೆ ಇಲ್ಲಿ. There are 11 questions. The purpose of using teaching aids in the classroom is to, ಈ ಕ್ಲಾಸ್ ರೂಮ್ ದಲ್ಲಿ ಟೀಚಿಂಗ್ ಏಡ್ಸ್ ಅನ್ನ ಯೂಸ್ ಮಾಡ್ತೀವಿ ನಾವು. ಓಕೆ, ಈಗ ತಾಜ್ ಮಹಲ್ ಬಗ್ಗೆ ನಾವು ಟೀಚ್ ಮಾಡ್ಬೇಕಿದೆ ಅಂತ ಹೇಳ್ಕೊಡ್ರಿ. ಆ ತಾಜ್ ಮಹಲ್ ಮಾಡೆಲ್ ಅನ್ನ ತರೋದು ಕ್ಲಾಸ್ ನಲ್ಲಿ, ಹಿಂಗಿದೆ ಅಂತ. ಇದ್ರ ಉದ್ದೇಶ ಏನು? ಆ ತಾಜ್ ಮಹಲ್ ಅನ್ನ, ಆ ಮಾಡೆಲ್ ಮಾದರಿಯನ್ನ ತರೋದು ಕಾಲೇಜ್ ಅಥವಾ ಕ್ಲಾಸ್ ರೂಮ್ಗೆ ತರೋದು ಉದ್ದೇಶ ಏನು ಅಂತ ಕೇಳಿದಾರ. ದ ಪರ್ಪಸ್ ಆಫ್ ಯೂಸಿಂಗ್ ಟೀಚಿಂಗ್ ಏಡ್, ತಾಜ್ ಮಹಲ್ ಅಂತ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಯಾವುದೇ ಏನು ಟೀಚಿಂಗ್ ಏಡ್ ಇರ್ಬೋದು. ಈಗ ನೋಡ್ರಿ, ಯಾವ್ದು ಯಾಕೆ ತರ್ತೀರಿ ನೀವು ಅದನ್ನ? ಟು ಮೋಟಿವೇಟ್ ಸ್ಟೂಡೆಂಟ್ಸ್ ಫಾರ್ ಲರ್ನಿಂಗ್, ಕಾಂಕ್ರಿಟೈಸ್ ಅಬ್ಸ್ಟ್ರಾಕ್ಟ್ ಕನ್ಸೆಪ್ಟ್, ಸಿಂಪ್ಲಿಫೈ ಟೀಚಿಂಗ್, ಯೂಸ್ ಇಮ್ಯಾಜಿನೇಷನ್ ಆಫ್ ಸ್ಟೂಡೆಂಟ್ಸ್. ಇವೆಲ್ಲವೂ ಕರೆಕ್ಟ್ ಒಂದ್ ರೀತಿಯಾಗಿ, ಆದ್ರೆ ಅದರಲ್ಲೇನೆ ಯಾವ್ದು ಹತ್ತಿರೋದು ಕಂಡು ಹಿಡಿಬೇಕು ನೋಡ್ರಿ, ಎಲ್ಲ ಕನ್ಫ್ಯೂಷನ್ ಆಗ್ತದೆ. ಸ್ಟೂಡೆಂಟ್ ಮೋಟಿವೇಟ್ ಮಾಡಕ್ ಯೂಸ್ ತರ್ತಾರ ಅದನ್ನ, ಬಟ್ ಇದು ಆಗುದಿಲ್ಲ. ಇದಕ್ಕಿಂತ ಹತ್ತಿರವಾದದ್ದು ಇನ್ನೊಂದಿದೆ, ಮೋಟಿವೇಟ್ ಸ್ಟೂಡೆಂಟ್ಸ್ ಫಾರ್ ಲರ್ನಿಂಗ್. ಅದನ್ನ ತಂದ್ರಂದ್ರ ಸ್ಟೂಡೆಂಟ್ಸ್ ಒಂಥರ ಮೋಟಿವೇಶನ್ ಆಗ್ತದ. ಈ ಟೀಚರ್ಸ್ ಏನು ರಿಯಲ್ ಆಗಿ ಎಕ್ಸಾಂಪಲ್ ಕೊಡ್ತಾ ಇದಾರ ಅಥವಾ ಮಾಡೆಲ್ ಅನ್ನ ತರ್ತಾ ಇದಾರ, ಅವ್ರಿಗೆ ನೋಡಕ್ ಖುಷಿ ಆಗುತ್ತ ಅವುಗಳನ್ನ ಮಾಡೆಲ್ಸ್ ಅನ್ನ. ಅದು ಒಂಥರ ಆಗ್ಬಹುದು, ಬಟ್ ಇದಕ್ಕೆ ಆನ್ಸರ್ ಆಗೋದಿಲ್ಲ, ಈ ಕ್ವಶನ್ ಗೆ ಆನ್ಸರ್ ಆಗೋದಿಲ್ಲ. ಕಾಂಕ್ರಿಟೈಸ್ ಅಬ್ಸ್ಟ್ರಾಕ್ಟ್ ಕನ್ಸೆಪ್ಟ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಕಾಂಕ್ರಿಟೈಸ್ ಅಂದ್ರ ಅಮೂರ್ತವನ್ನ ಮೂರ್ತೀಕರಿಸುವುದು. ನೀವು ಫಾರ್ ಎಕ್ಸಾಂಪಲ್, ತಾಜ್ ಮಹಲ್ ಅದ್ಭುತವಾಗಿದೆ, 4 ಕಂಬಗಳು ಅದ್ಭುತವಾಗಿದೆ, ನೀವು ಅದರ ಒಳಗೆ ಹೋದ್ರ ನೀನು ಅದು ಜಗತ್ತಿನ 7ನೇ ಅದ್ಭುತಗಳಲ್ಲಿ ಒಂದು, ಈ ತರ ಹೇಳ್ಕೊತ ಹೋದ್ರ ಸ್ಟೂಡೆಂಟ್ಗೆ ಅರ್ಥ ಆಗುತ್ತಾ? ಆದ್ರೆ ಅದನ್ನ ಜಸ್ಟ್ ಮಿಯರ್ ಏನು ಅಬ್ಸ್ಟ್ರಾಕ್ಟ್ ಆಗಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದನ್ನ ರಿಯಲ್ ಆಗಿ ಅನುಭವಿಸ್ಬೇಕು ಅಂದಾಗ ಮಾತ್ರ ಅದು ಏನು ಅವನಿಗೆ ಕಲಿಕೆ ಆಗತ್ತೆ, ಅಲ್ಲಿ ಇಲ್ಲದೆ ಇದ್ರೆ ಆಗುದಿಲ್ಲ. ಟು ಕಾಂಕ್ರಿಟೈಸ್ ಅಬ್ಸ್ಟ್ರಾಕ್ಟ್ ಕನ್ಸೆಪ್ಟ್ಸ್. ಓಕೆ, ಫಾರ್ ಎಕ್ಸಾಂಪಲ್, ದೇವ್ರ ಹಂಗದನ ಹಂಗದನ ಅಂತ ಹೇಳಿದ್ರ ಅವಾಗ ಅರ್ಥ ಆಗೋಲ್ಲ. ಅದೇ ಒಂದು ದೇವ್ರ ಚಿತ್ರ ತಂದ್ರಂದ್ರ ದೇವ್ರ ಹಿಂಗಿರ್ತಾನಂತ ಅವಾಗ ಗೊತ್ತಾಗುತ್ತೆ, ಹಿಂಗಿರ್ತಾನ ದೇವ್ರ ಅಂತ ಹೇಳಿ ಕಾಂಕ್ರಿಟೈಸ್ ಆಗತ್ತ. ಈಗ ದೇವ್ರ ಹಿಂಗದನ ಅಂತ ಹೇಳಿದಾಗ ಅದು ಅವನಿಗೆ ಅರ್ಥ ಮಾಡ್ಕೊತಿರ್ಬಹುದು, ಆದ್ರೆ ಕಾಂಕ್ರಿಟೈಸ್ ಆಗೋದಿಲ್ಲ. ಅದನ್ನೇ ನೀವು ಕ್ಲಾಸ್ ರೂಮ್ ನಲ್ಲಿ ತಂದ್ರಿ ಅಂತಂದ್ರ, ದೇವ್ರ ಫೋಟೋ ತಂದ್ರಂದ್ರ ಇನ್ನಿಷ್ಟು ಲರ್ನಿಂಗ್ ಹೆಚ್ಚಿಗೆ ಆಗುತ್ತಾನೆ, ಕಾಂಕ್ರಿಟೈಸ್ ಮಾಡ್ಕೊಳ್ತಾನ, ಅದೊಂದು ಅಮೂರ್ತತೆಯನ್ನ ಮೂರ್ತೀಕರಿಸ್ತಾನವ ಅಲ್ಲಿ. ಓಕೆ, ವಿಜುವಲ್ ಏಡ್ಸ್ ಅಂತೀವಿ ನಾವು, ವಿಜುವಲ್ ಏಡ್ಸ್. ಸಿಂಪ್ಲಿಫೈ ಟೀಚಿಂಗ್ ಅನ್ನ ಸಿಂಪ್ಲಿಫೈ ಮಾಡಕ್ಕೂ ನಾವು ತರ್ತೀವಿ ಅದನ್ನ. ದಿಸ್ ಇಸ್ ಆಲ್ಸೋ ಕರೆಕ್ಟ್ ಆನ್ಸರ್ ಇನ್ ಒನ್ ವೇ, ಬಟ್ ಇದಕ್ಕೆ ಹೆಚ್ಚು ಸೂಕ್ತವಾದದ್ದಂದ್ರೆ ಇದು. ನಮ್ಮ ಏನು ಟೀಚಿಂಗ್ ಅನ್ನ ಸರಳೀಕರಣ ಮಾಡಕ್ ಅದನ್ನ ಯೂಸ್ ಮಾಡ್ತೀವಿ, ಟೀಚಿಂಗ್ ಏಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಅದಕ್ಕಿಂತ ಹತ್ತಿರವಾದದ್ದು ಇದು ಇದೆ, ಇಲ್ಲೇ ಕನ್ಫ್ಯೂಷನ್ ಆಗೋದು ನಿಮಗೆ. ಓಕೆ, ಯೂಸ್ ಇಮ್ಯಾಜಿನೇಷನ್ ಆಫ್ ಸ್ಟೂಡೆಂಟ್ಸ್ ಇಮ್ಯಾಜಿನೇಷನ್ ಅನ್ನ
ನಾವು ಯೂಸ್ ಮಾಡಕ ಅವನ್ ತರ್ತೀವಿ ಅಂತ. ಅದು ಒಂದ್ ರೀತಿ ಕರೆಕ್ಟ್, ಬಟ್ ಹೆಚ್ಚು ಹತ್ತಿರವಾದದ್ದು ಇದು. ಟು ಕಾಂಕ್ರಿಟೈಸ್ ಅಬ್ಸ್ಟ್ರಾಕ್ಟ್ ಕನ್ಸೆಪ್ಟ್ಸ್. ಓಕೆ, ಈ ತರ. ಈ ಫಾರ್ ಎಕ್ಸಾಂಪಲ್ 5th ಸ್ಟ್ಯಾಂಡರ್ಡ್ ಹುಡುಗ ಸ್ಟೂಡೆಂಟ್ಸ್ಗೆ ಎಲಿಫೆಂಟ್ ಏನೋ ಹಂಗಿದೆ, ದೊಡ್ಡದಿದೆ, ಎತ್ತರ ಇದೆ, ದಪ್ಪ ಇದೆ, ಹಿಂಗ ಹೇಳ್ಕೊತ ಹೋದ್ರ ಅವನಿಗೆ ಅಷ್ಟು ಅರ್ಥ ಆಗುದಿಲ್ಲ ಮತ್ತು ಇಂಟ್ರೆಸ್ಟ್ ಹೋಗಲ್ಲ. ಅದನ್ನೇ ಎಲಿಫೆಂಟ್ ಚಿತ್ರ ತಗೊಂಡು ಬಂದ್ರೆ ಅಂದ್ರ ಅದನ್ನ ನೋಡಿ ಖುಷಿ ಪಡ್ತಾನ. ಓ, ನೀವ್ ಹೇಳ್ಕೊತ ಹೋದಂಗೆಲ್ಲ ಸ್ಪಷ್ಟತೆ ಆಗ್ತಾ ಹೋಗ್ತದ ಅವನಿಗೆ. ಓಕೆ, ಆ ಅರ್ಥದಲ್ಲಿ ಇದನ್ನೇ ನೀವು ಹೈಯರ್ ಎಜುಕೇಶನ್ಗೆ ಅನ್ವಯಿಸಿ ಆ ಆನ್ಸರ್ ಅನ್ನ ಕಂಡುಹಿಡಿಯಕ ಪ್ರಯತ್ನ ಪಡ್ಬೇಕು. ಮೋಸ್ಟ್ ನಿಯರೆಸ್ಟ್ ಆನ್ಸರ್ ಈಸ್ ದಿಸ್ ಒನ್, ಟು ಕಾಂಕ್ರಿಟೈಸ್ ಅಬ್ಸ್ಟ್ರಾಕ್ಟ್ ಕನ್ಸೆಪ್ಟ್ಸ್. ಅಮೂರ್ತ ವಸ್ತುಗಳನ್ನ ಮೂರ್ತೀಕರಿಸುವುದಕ್ಕೆ ನಾವು ಅದನ್ನ ತಗೊಂಡು ಹೋಗ್ತೀವಿ. ದ ಪರ್ಪಸ್ ಆಫ್ ಯೂಸಿಂಗ್ ಟೀಚಿಂಗ್ ಏಡ್ಸ್ ಇನ್ ದ ಕ್ಲಾಸ್ ರೂಮ್. ಟೀಚಿಂಗ್ ಏಡ್ಸ್ ಅನ್ನ ಕ್ಲಾಸ್ ರೂಮ್ ನಲ್ಲಿ ಯೂಸ್ ಮಾಡೋದ್ರ ಉದ್ದೇಶ ಏನಂತಂದ್ರ ಮೂರ್ತೀಕರಿಸುವುದು, ಮೂರ್ತವನ್ನಾಗಿ ಮಾಡುವುದು. ಓಕೆ, ಈ ತರ ದೇರ್ ಆರ್ ಏನೋ 10 questions. This is called pedagogy, teaching pedagogy. ಓಕೆ, ಇನ್ನಷ್ಟು ಪ್ರಶ್ನೆಗಳೊಂದಿಗೆ ನಾನು ಮುಂದಿನ ಕ್ಲಾಸ್ ನಲ್ಲಿ ಬರ್ತೀನಿ. ಬಹಳಷ್ಟು ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಥಿಯರಿ ಆಸ್ ವೆಲ್ ಆಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ. ಹಾಗೇನೆ ನಾವು ಮುಂದಿನ ತರಗತಿಯಲ್ಲಿ ಸೆಟ್ ಮತ್ತು ನೆಟ್ ಇಂಗ್ಲಿಷ್ ಸಬ್ಜೆಕ್ಟ್ಸ್ಗೆ ಸ್ಟಾರ್ಟ್ ಮಾಡೋರಿದ್ದೀವಿ. ಏನು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋವನ್ನ ನೋಡ್ತಾ ಇರ್ವಿ. ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಅಂಡ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಎಲ್ಲ ಎಕ್ಸಾಮ್ಗಳಿಗೂ ನಾವು ಕ್ವಶನ್ ಪೇಪರ್ ಅನ್ನ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡ್ತಾ ಇದೀವಿ. ಕ್ಲಾಸಿಕ್ಸ್ ವರ್ಕ್ಸ್ ಗಳ ಬಗ್ಗೆನೂ ಹೇಳ್ತಾ ಇದೀವಿ. ಅಂದ್ರ ಲಿಟ್ರೇಚರ್ದಲ್ಲಿ ಅತ್ಯುತ್ತಮವಾದದು, ಅತ್ಯುತ್ತಮ ಕೃತಿಗಳು ಅಂತ ಏನ್ ಕರಿತೀವಿ ಅಂತಗಳ ಬಗ್ಗೆ 10 ನಿಮಿಷ 15 ನಿಮಿಷ ಹೇಳ್ತಾ ಇದ್ದೀನಿ. ಎಲ್ಲ ವಿಡಿಯೋಸ್ಗಳನ್ನು ನೋಡಿ ನಿಮ್ಮ ಇಂಗ್ಲಿಷ್ ಮತ್ತು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವ ಆಗ್ತಾವಂತ ನಾನು ಅನ್ಕೊಂಡಿದ್ದೀನಿ. ವಿಡಿಯೋಸ್ಗಳನ್ನ ನೋಡ್ತಾ ಇರ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.